ಯಾರ ಆರ್ಗ್ಯಾನಿಕ್ ಇಲ್ಲಿವರೆಗೂ ರೆಕಾರ್ಡ್ ಆಗಿಲ್ಲ. ದಟ್ಸ್ ಓಕೆ, ಫೈನ್. ಇಲ್ಲಿವರೆಗೂ ಯಾರೆಲ್ಲ ಡಯಾಬಿಟಿಸ್ಗೋಸ್ಕರ ನಾನು ಅದರಿಂದ ಹೊರಗೆ ಬರಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, ಮೊದಲು ನೀವು ಕಾರ್ಬೋಹೈಡ್ರೇಟ್ ಫುಡ್ ಚೇಂಜ್ ಮಾಡಿ. ಏನಂದ್ರೆ ಆರ್ಗ್ಯಾನಿಕ್ ಹುಡುಕಿ ಯಾರು ಬೆಳೀತಾ ಇದ್ದಾರೆ ಅಂತೇಳಿ ಹೇಳ್ಕೊಂಡು, ಅಟ್ಲೀಸ್ಟ್ ನಿಮ್ಗೋಸ್ಕರನಾದ್ರೂ ನೀವು ಇದರಿಂದ ಹೊರಗಡೆ ಬರೋದಕ್ಕಾದ್ರೂ ಆರ್ಗ್ಯಾನಿಕ್ ರೈಸ್ ತಿಂತಾ ಬನ್ನಿ. ಆರ್ಗ್ಯಾನಿಕ್ ರೈಸ್ ಇಷ್ಟು ತಗೊಂಡು ಪ್ರೋಟೀನ್ ಇಷ್ಟು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ ಯಾವತ್ತೂ ಕಡಿಮೆ ಆಗಲ್ಲ. ನೀವು ಪ್ರೋಟೀನ್ ಇಷ್ಟು ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದಕ್ಕೆ ಹೊರೆ ಆಗುತ್ತೆ. ಹಾಗಾಗಿ ಪರ್ಸೆಂಟೇಜ್ ತಿಳ್ಕೊಳ್ಳಿ. 80% ಕಾರ್ಬೋಹೈಡ್ರೇಟ್, 15% ಪ್ರೋಟೀನ್, ಇನ್ನು 5% ಏನಿದೆ ಅದು ನಿಮ್ಮ ಆಯಿಲ್, ಫ್ಯಾಟ್ ಆ್ಯಂಡ್ ಮಸಾಲಾಸ್. ಈ ಕಾಂಬಿನೇಷನ್ ಯಾವತ್ತು, ಈ ರೇಷಿಯೋ ಏನಿದೆ ನಿಮ್ಮ ಊಟದಲ್ಲಿ ಹೀಗೆ ಇರಬೇಕು. ಕಾರ್ಬೋಹೈಡ್ರೇಟ್ ಫುಡ್ ತಗೊಳ್ಳೋ ಹಾಗಿಲ್ಲ, ನಂಗೆ ಡಯಾಬಿಟಿಸ್ ಅಂತ ಹೇಳಿ ನೀವು 80% ಪ್ರೋಟೀನ್ ತಗೊಂಡು 15% ರೈಸ್ ತಿನ್ನೋದ್ರಿಂದ ಏರುಪೇರಾಗುತ್ತೆ, ಕಿಡ್ನಿ ಹೊರೆ ಜನ ಯೂಸ್ ಮಾಡ್ತಾ ಇದ್ದಾರೆ. ಬ್ಲಡ್ಗೆ ನಿಧಾನವಾಗಿ ಗ್ಲುಕೋಸ್ನ ಬಿಡುಗಡೆ ಮಾಡೋದ್ರಿಂದ ಯಾವುದೇ ತರ ಡ್ಯಾಮೇಜ್ ಆಗಲ್ಲ ಅನ್ನೋದು ಅದರ ಒಂದು ಇದು. ಇಂಟರ್ನೆಟ್ ಸ್ಟೇಬಲ್ ಇಲ್ಲ ಅನಿಸ್ತಾ ಇದೆ. 1 ಸೆಕೆಂಡ್ ಇರಿ, ಇಂಟರ್ನೆಟ್ ಚೆಕ್ ಮಾಡ್ಕೊಳ್ತೀನಿ. ಇವಾಗ ಕೇಳಿಸ್ತಾ ಇದೆಯಲ್ಲ? ವೆರಿಕೋಸ್ ವೇನ್ಸ್ ಇನ್ನೊಂದು ಮತ್ತೊಂದು ಎಲ್ಲದಲ್ಲೂ ಸೀಡ್ ಥೆರಪಿನಲ್ಲಿ ನಾನು ಹೇಳಿದ್ದೇನೆ. ಪ್ರೋಟೋಕಾಲ್ಸ್ ಆಕ್ಯುಪ್ರೆಷರ್ ಅಂಡ್ ಸೀಡ್ ಥೆರಪಿ ಗ್ರೂಪ್ ಅಲ್ಲಿ ಗೊತ್ತಿರುತ್ತೆ, ಸೊ ಕೇಳಿ, ಅವ್ರು ನಿಮ್ಗೆ ಕೊಡ್ತಾರೆ, ಫಾಲೋ ಮಾಡಿ. ಮತ್ತೆ ಸರ್ ಅನ್ಮ್ಯೂಟ್ ಮಾಡಿ ಸರ್. ನೀವು ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಹೌದಾ? ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ನಂಗೆ ಅಂಗಾಲು ಪಾದ ನೋವು ಬರ್ತಾ ಇದೆ. ಪಾದದಲ್ಲಿ ಅಂಗಾಲು ಮಧ್ಯ ಗುಂಡಿ ತರ ಇರುತ್ತಲ್ಲ, ಅಲ್ಲಿ ನೋವು ಮತ್ತೆ ಸ್ವಲ್ಪ ಮೊದ್ಲು ಸ್ವೆಲ್ಲಿಂಗ್ ಬರ್ತಿತ್ತು. ಈಗ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಸ್ವಲ್ಪ ಸ್ವೆಲ್ಲಿಂಗ್ ಕಮ್ಮಿ ಆಗಿದೆ, ಬಟ್ ಸ್ವಲ್ಪ ನೋವಿದೆ. ವೈಟ್ ಬೋರ್ಡ್ ಶೇರ್ ಆಗ್ತಾ ಇದೆ ಸರ್. ಹೌದು, ಪಾದದಲ್ಲಿ ಮೇಡಮ್, ಅಂಗಾಲಲ್ಲಿ ಆ ಗುಂಡಿಯ ತರ ಬರುತ್ತಲ್ಲ ಪಾದದ ಮಧ್ಯ ಭಾಗದಲ್ಲಿ ನೋವು ಬರ್ತಾ ಇದೆ. ಅದು ರೀಸನ್ ಏನ್ ಗೊತ್ತಾಗ್ತಿಲ್ಲ. ಮತ್ತೆ ಹೆಬ್ಬೆಟ್ ಇದೆಯಲ್ಲ ಮೇಡಮ್, ಬಲ್ದೆ ಕಡೆ ಹೆಬ್ಬೆಟ್ಟು ಫುಲ್ ನಮ್ನೆಸ್ ಆಗುತ್ತೆ. ಆ ಸ್ಪ್ಲೀನ್ ಪಾಯಿಂಟ್ ಏನ್ ಬರುತ್ತೆ, ಆ ಬೆರಳಿಂದ ಅಷ್ಟು ಫುಲ್ಲು ನಮ್ನೆಸ್ ಇರುತ್ತೆ. ಅದಕ್ಕೆ ಈಗ 2 ಕಾಲುಗಳಲ್ಲೂ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಈ ಹೆಬ್ಬೆಟ್ಟು, ಬಲ್ದೆ ಕೈಲಿ ಹೆಬ್ಬೆಟ್ಟು ಜುಮ್ 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 ಅನ್ನುತ್ತೆ, ಕರೆಂಟ್ ಶಾಕ್ ಹೊಡೆದಾಗ ಹಂಗಾಗುತ್ತಲ್ಲ ಆ ತರ. ಬಲ್ದೆ ಕಾಲ್ ಹೆಬ್ಬೆಟ್ಟು, ಬಲ್ದೆ ಕೈ ಹೆಬ್ಬೆಟ್ಟು. ಮತ್ತೆ ಎಡದೆ ಕಾಲಲ್ಲಿ ಕೈಲಿ ಕಿರು ಬೆರಳು, ಮತ್ತೆ ಕಾಲಲ್ಲೂ ಕಿರು ಬೆರಳು. ಅದ್ ರೀಸನ್ ಏನ್ ಗೊತ್ತಾಗ್ತಾ ಇಲ್ಲ. ಅಲ್ಲಿ ತೋರ್ಸ್ಕೊಂಡಿದ್ದೆ, ಅವ್ರು ಆರೆಂಜ್ ಕಲರ್ ಹಾಕಕ್ ಹೇಳಿದ್ದಾರೆ. ಎಲ್ಲಾ ಬೆರಳುಗಳಿಗೂ ಕಾಲಲ್ಲಿ 6 months ಆರೆಂಜ್ ಕಲರ್ ಅಪ್ಲೈ ಮಾಡಿ ಅಂತ ಹೇಳಿದ್ರು, ಮಾಡ್ತಾ ಇದೀನಿ. ಬಟ್ ಅದೇನು ಕಮ್ಮಿನೇ ಆಗ್ತಾ ಇಲ್ಲ ಮೇಡಮ್. ಅದು ಏನ್ಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ನೀವು ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ರಿ ಅಲ್ಲ? ಹೌದು ಮೇಡಮ್, ಹೌದು. ಅದು ನನಗೆ ಇಲ್ಲಿ ಮೆಂತ್ಯ ಇದ್ಲಿ ಪೆಪ್ಪರ್ ಹಾಕಿದಾಗ ಇದು ಕಮ್ಮಿ ಆಗಿತ್ತು, ಇಲ್ಲಿ ಪೇನ್ ಕಮ್ಮಿ ಆಗಿತ್ತು. ಬಟ್ ಈ ಬಲ್ದೆ ಕಾಲಲ್ಲಿ ಹೆಬ್ಬೆಟ್ಟು, ಕೈ ಹೆಬ್ಬೆಟ್ಟುಗಳಲ್ಲಿ ಬರ್ತಾ ಇದೆ ಪ್ರಾಬ್ಲಮ್. ಅದು ಹೆಬ್ಬೆಟ್ಟು ಇಲ್ಲಿ ನಾನು ಪೆಪ್ಪರ್ ಹಾಕಿದ್ದೆ ಅಂತ ಹೇಳಿದ್ರಿ. ಹೌದು, ಈ ಪಾಯಿಂಟಿಗೆ ಪೆಪ್ಪರ್ ಹಾಕಿದಾಗ
ಇದು ಎರಡು ತುಂಬಾ ನೋವಿತ್ತು, ತುಂಬಾ ಒಂದು 6-7 ತಿಂಗಳಿಂದ ಇತ್ತು. ಅದೊಂದು 2 ಡೇಸ್ ಅಲ್ಲೇ ನನಗೆ ರಿಲ್ಯಾಕ್ಸ್ ಆಯ್ತು. ಬಟ್ ಇವಾಗ ಕಾಲಲ್ಲಿ ಎಡಗೈ ಕಾಲಲ್ಲಿ ಕಿರು ಬೆರಳು ಇದೆಯಲ್ಲ, ಲೆಫ್ಟ್ ಸೈಡ್ ಕಿರು ಬೆರಳು ಕಾಲಲ್ಲಿ, ಬಲಗೈ ಕಾಲಲ್ಲಿ ಹೆಬ್ಬೆಟ್ಟು, ಕೈದು ಹೆಬ್ಬೆಟ್ಟು. ಒಂಥರ ಕರೆಂಟ್ ಶಾಕ್ ಆದಂಗ ಆಗುತ್ತೆ ಅದು. ಅವಾಗ ಫುಲ್ ಒಂಥರ ನಮ್ನೆಸ್ ಅನ್ಸುತ್ತೆ ಕಾಲು. ಒಂದು 1 ಮಂತ್ ಇಂದ ಇದೆ ಮೇಡಮ್ ಆತರ. ಅದಕ್ಕೆ ಯಾವ ತರ ಸೀಡ್ಸ್ ಥೆರಪಿ ಯಾವ ತರ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟು ದಿನ ನೀವು ಅಪ್ಲೈ ಮಾಡಿದ್ರಿ ಇಲ್ಲಿ? ಇದು ಒಂದು 3-4 ಡೇಸ್ ಮಾಡ್ದೆ ಅಷ್ಟೇ ಮೇಡಮ್, ಮತ್ತೆ ಮಾಡ್ಲಿಲ್ಲ. ಡ್ಯೂರೇಷನ್ ಗೊತ್ತಿದೆ ಅಲ್ಲ, ಎಲ್ಲರಿಗೂ ಹೇಳಿದೀನಿ. ಇದಾಗತ್ತೆ. ಈ ತರ ನೀವು 2 ಡೇಸ್ 3 ಡೇಸ್ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಮತ್ತೆ ಅದು ರಿಯಕರ್ ಆಗೋ ಚಾನ್ಸ್ ಇದೆ. ಬಿಕಾಸ್ ಅದು ಕ್ಲಿಯರ್ ಆಗೋದಿಕ್ಕೆ ಇಂತಿಷ್ಟು ಟೈಮ್ ಅಂತ ತಗೊಳುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಇಮಿಡಿಯೇಟ್ ಬಿಡಬೇಡಿ, 15 ಡೇಸ್ ಕಂಟಿನ್ಯೂ ಆಗಿ ಅಪ್ಲೈ ಮಾಡಿ. ಬಟ್ ಇವರು ಪೆಪ್ಪರ್ನ ಓವರ್ ನೈಟ್ ಕಟ್ಟಿದ್ದಾರೆ ಇಲ್ಲಿ, ಕರೆಕ್ಟ್ ಅಲ್ವಾ? ಹಾರ್ಟ್ ರಿಫ್ಲೆಕ್ಸ್ ಓವರ್ ನೈಟ್ ಕಟ್ಟಿದ್ದು, ಮತ್ತೆ ನಾನು ಡೇ ಟೈಮ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ ಮೇಡಮ್. ಡೇ ಟೈಮ್ ಮತ್ತೆ ಪೆಪ್ಪರ್ ಅಪ್ಲೈ ಮಾಡ್ತೀರಾ ಅಲ್ವಾ, ಒಂದ್ 4 ಅವರ್ಸ್ ಸಾಕು. 3 to 4 ಎನಫ್. ಈ ಜಾಗದಲ್ಲಿ ನೀವು ಇದನ್ನ ಕಂಟಿನ್ಯೂ ಮಾಡಿ. ಹಾರ್ಟ್ ರಿಫ್ಲೆಕ್ಸ್ ಅಲ್ಲಿ ಏನ್ ಕಟ್ತಾ ಇದೀರಾ ಅದು ಕಂಟಿನ್ಯೂ ಮಾಡಿ. ಎಷ್ಟು ದಿನ ಅಂದ್ರೆ ಒಂದು 10 ಡೇಸ್, ಎವ್ರಿ ಡೇ 2 to 3 ಅವರ್ಸ್ ಎನಫ್. ಆಯ್ತು ಮೇಡಮ್. ಸೊ ಇಲ್ಲಿ ಜೋಮ್ ಬರ್ತಾ ಇದೆ, ಇನ್ನೊಂದ್ ಆಗ್ತಾ ಇದೆ, ನಮ್ನೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಕಿಡ್ನಿನೂ ಟ್ರೀಟ್ಮೆಂಟ್ ಬೇಕು. ಮಾಡ್ತಾ ಇದ್ದೀನಿ ಮೇಡಮ್ ಅದು. ಪಾದ Diet ಏನ್ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಪಾದದಲ್ಲಿ ಏನ್ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಇನ್ನೊಂದು ಆ ಪಾದನ ಫಸ್ಟ್ ಕಂಟ್ರೋಲ್ ತಗೊಳ್ಳೋದು ಕಿಡ್ನಿ, ಆಮೇಲೆ ಲಿವರ್ ಟ್ರೀಟ್ಮೆಂಟ್, ಅದಾದ್ಮೇಲೆ ನಾವು ಸ್ಪ್ಲೀನ್. ಆಯ್ತು. ಮೋಷನ್ ಇರ್ರೆಗ್ಯುಲರ್ ಇದೆನಾ? ಹೌದು ಮೇಡಮ್, ನನಗೆ ಅದೇ ಕಿಡ್ನಿ ಕೋಲ್ಡ್ ಮತ್ತೆ ಬ್ಯಾಕ್ ಪೇನ್, ಸಯಾಟಿಕಾ ಪ್ರಾಬ್ಲಮ್ ಇತ್ತು. ಈಗ ಅದೆಲ್ಲ ಪಾದ ಸ್ವಲ್ಪ ಕ್ಲಿಯರ್ ಅನ್ಕೊಳ್ಳಿ, ಆಗಿದೆ. ಇಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇದು ಹೌದು ಮೇಡಮ್. just ಪಾದ ಅನ್ಕೊಳ್ಳಿ, ಇದು ಬೆರಳುಗಳು, ಇದು ಪಾದ, ಇಲ್ಲಿ ಒಂದು ಕಿಡ್ನಿ, ಇದೆರಡು ಈ ತರ ಸ್ಪೇಸ್ ಬರುತ್ತೆ ಪಾದದಲ್ಲಿ. ಅಂದ್ರೆ ಎರಡು ಈ ತರ ಸ್ವೆಲ್ಲಿಂಗ್ ಪಾರ್ಟ್ ಬರುತ್ತೆ, ಇಲ್ಲಿ ಕಿಡ್ನಿ ಬರುತ್ತೆ. ಇಲ್ಲಿಂದ ಕೆಳಗಡೆಗೆ ಬಂದ್ರೆ ನೀವು ಇಲ್ಲಿ ಪೇನ್ ಅಂತ ಹೇಳ್ತಾ ಇದ್ದೀರಾ, ಅದು ಗಟ್ಸ್ ಏರಿಯಾ ಅಂದ್ರೆ ಕೊಲಾನ್ ಏರಿಯಾ ಅದು. ಸೊ ಆ ರೀಸನ್ಗೆ ನಾನು ಕೇಳಿದ್ದು ನಿಮ್ಗೆ ಇರ್ರೆಗ್ಯುಲರ್ ಮೋಷನ್ಸ್ ಇದೆಯಾ ಅಂತ. ಹೌದು ಮೇಡಮ್, ಇರ್ರೆಗ್ಯುಲರ್ ಇದೆ. ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲಿ ನಿಮ್ಗೆ, ಅದಕ್ಕೋಸ್ಕರ ಈ ಜಾಗದಲ್ಲಿ ನಿಮ್ಗೆ ನೋವು ಬರ್ತಾ ಇದೆ ಪಾದದಲ್ಲಿ. ಹೌದು ಹೌದು ಮೇಡಮ್. ಮೊದ್ಲು ಸ್ವೆಲ್ಲಿಂಗು ಬರ್ತಾ ಇತ್ತು, ಈಗ ಸ್ವೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಪೇಯ್ನ್ ಇದ್ದೇ ಇದೆ ಮೇಡಮ್. ಅದು ಪೇಯ್ನ್ ಕ್ಲಿಯರ್ ಆಗಿಲ್ಲ. ಕಟ್ಕೊಳ್ತಾ ಇದೀರಾ, ಕಂಟಿನ್ಯೂ ಮಾಡಿ ನೀವು ಅದನ್ನ. ಸರಿ ನೋಡಿ, ನಾನು ನಿಮಗೆ ಪಾದ ಅವರಿಗೆ ಕಿಡ್ನಿ ಕಂಟ್ರೋಲ್ ಮಾಡೋದ್ರಿಂದ ಇದರಲ್ಲಿ ಸಿಂಗಲ್ ಸೀಡ್ ಅಲ್ಲಿ ಅವ್ರಿಗೆ ನಾನು ಟ್ರೀಟ್ಮೆಂಟ್ ಹೇಳ್ತೀನಿ ಇವತ್ತು. ಸೊ ಆಗ ನಿಮ್ಗೆ TMದು ಒಂದು ಇದು ಗೊತ್ತಾಗುತ್ತೆ, ಅದ್ರದ್ದು ಅಫೆಕ್ಟ್ ಹೇಗಿರುತ್ತೆ TMದು ಅಂತ ಹೇಳ್ಬಿಟ್ಟು. ಮೋಷನ್ ಹಾರ್ಡ್ ಆಗುತ್ತಾ? ಇವಾಗ ಸ್ವಲ್ಪ ಪರವಾಗಿಲ್ಲ, ಮೀಡಿಯಂ ಇರುತ್ತೆ. ಮೊದ್ಲು ಸ್ವಲ್ಪ ಹಾರ್ಡ್ ಆಗ್ತಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಈಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಯೂರಿನ್ ವೈಟ್ ಇರ್ತಿತ್ತು, ಈಗ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಲೈಟ್ ಎಲ್ಲೋ ಇರುತ್ತೆ ಇವಾಗ. ಆದ್ರೆ ಈಗ ಮೊನ್ನೆ ಹೋದಾಗ K7 ಕೊಟ್ಟಿದ್ರು ಮೇಡಮ್. ಮೊನ್ನೆ ಹೋಗಿದ್ದೆ ಡಾಕ್ಟರ್ ಹತ್ರ, ಟ್ಯೂಸ್ಡೇ ಹೋಗಿದ್ದೆ ಬಸವರಾಜ್ ಸರ್ ಹತ್ರ. ಅವರು K7 25 ಮಾಡಿದ್ರು, ಮಾರನೇ ದಿವಸ K5 ಸಜೆಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮಾಡ್ಕೊಂಡ್ಮೇಲೆ ನನ್ಗೆ 2 ಡೇಸ್ ಇಂದ ಸೊಂಟ ನೋವು ಜಾಸ್ತಿ ಆಗಿದೆ. ಮತ್ತೆ ಯೂರಿನ್ ಸ್ವಲ್ಪ ಅವಾಗ ಮಧ್ಯೆ ಹೇಳ್ತಾ ಇದೀನಿ, ಸ್ವಲ್ಪ ಮೊದ್ಲಂಗೆ ಇರ್ಲಿಲ್ಲ. ಅದು ಏನ್ ಮಿಸ್ಟೇಕ್ ಆಯ್ತೋ ಗೊತ್ತಾಗ್ಲಿಲ್ಲ ನನಗೆ. ಸ್ವಲ್ಪ ಸೊಂಟ ನೋವು ನೆನ್ನೆ ಜಾಸ್ತಿ ಆಗಿದೆ. ನೋಡಿ, K5 ಸೆಡೇಟ್ ಮಾಡಿದಾಗ K5 ಬಂದು ಬಾಡಿನಲ್ಲಿ ಎಲ್ಲೇ ಎಕ್ಸೆಸ್ ವಾಟರ್ ಅಕ್ಯುಮುಲೇಷನ್ ಆಗಿದ್ರೆ ಅದನ್ನ ರಿಮೂವ್ ಮಾಡುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. K5 ಅವ್ರಿಗೆ ಸೆಡೇಟ್ ಮಾಡಿದ್ದಾರೆ, ಯೂರಿನ್ ಜಾಸ್ತಿ ಆಗಿದೆ, ಅವರಿಗೆ ಯೂರಿನ್ ಹೋಗ್ತಾ ಇದೆಯಲ್ಲ. ಸೊ ಭಯ ಪಡ್ಕೋಬೇಡಿ. ಅದು ಯೂರಿನ್ ಜಾಸ್ತಿ ಯಾಕಾಗಿದೆ ಅಂದ್ರೆ ಬಾಡಿನಲ್ಲಿ ಇಲ್ಲೆಲ್ಲ ಎಕ್ಸೆಸ್ ವಾಟರ್ ಅಕ್ಯುಮುಲೇಷನ್ ಇದೆ. ಈ TM ನ ಸಿಂಗಲ್ ಸೀಡ್ ಥೆರಪಿಯ ಒಂದು ಏನ್ ಹೇಳ್ತಾರೆ ಪವರ್, ಪವರ್ ಅದ್ರದ್ದು ಅಂದ್ರೆ, ನಾನು ಅವಾಗ್ಲೇ ನಿಮ್ಗೆ ಎದೆಗೂಡಲ್ಲಿ
ನೀರ್ ತುಂಬಿಕೊಂಡಿದ್ರೆ ನಾನು ಕೆಲವೊಂದು ಸೀಡ್ ಥೆರಪಿಗಳನ್ನ ಹೇಳ್ಕೊಟ್ಟೆ. ಫ್ಲಾಕ್ಸ್ ಸೀಡ್ಸ್ ಹಾ. ಕಟ್ಟಿ, ಪಾದದಲ್ಲಿ ನೀರ್ ತುಂಬಿಕೊಂಡಿದ್ರೆ, ಆಂಕಲ್ ಹತ್ರ ಸ್ವೆಲ್ಲಿಂಗ್ ಆಗಿದ್ರೆ ಇಲ್ಲಿ ಫ್ಲಾಕ್ಸ್ ಸೀಡ್ಸ್ ಕಟ್ಟಿ ಹ್ಮ್. ಅಂತೆಲ್ಲ ಹೇಳ್ದೆ ಅಲ್ಲ ನಿಮ್ಗೆ. ಅದೇ ಹೌದು ಮೇಡಮ್. DEM ಗೆ ಬಂದ್ರೆ ಒಂದೇ ಪಾಯಿಂಟ್, K5 ಸೆಡೇಷನ್. ಹ್ಮ್. K5 ಸೆಡೇಟ್ ಅಂದ್ರೆ K5 ಪಾಯಿಂಟ್ಗೆ ಒಂದು ಮೇಥಿ ಸೀಡ್ನ ಮೆಂತೆ. ಕಟ್ತಾರೆ. ಹ್ಮ್. ಯಾರಿಗೆಲ್ಲ ಯೂರಿನ್ ಫೋರ್ಸ್ ಇರಲ್ಲ, ಕಿಡ್ನಿ ಫಂಕ್ಷನ್ ಡೌನ್ ಇರುತ್ತೆ, ಕಾಲಲ್ಲೆಲ್ಲ ನೀರ್ ತುಂಬಿಕೊಂಡು ಪಾದ, ಆಂಕಲ್ ಮತ್ತೆ ಆ ಕಾಫ್ ಮಸಲ್, ಮಂಡಿ ಎಲ್ಲ ಊದ್ಕೊಂಡಿರುತ್ತೆ. ಮತ್ತೆ ಹೇಳ್ತಾರೆ ನಿಮೋನಿಯಾ ಆಗಿದೆ, ಎದೆಗೂಡಲೆಲ್ಲ ನೀರ್ ತುಂಬಿಕೊಂಡಿದೆ. ಮೊನ್ನೆ ಯಾವ್ದೋ ಒಂದು ಕೇಸ್ ಬಂದಿತ್ತು, ಲಿವರ್ ಅಲ್ಲಿ ನೀರ್ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಮೇಬಿ ಇದು ಸ್ಪಾಂಜ್ ತರ ಹಿಡಿದಿಟ್ಕೊಂಡಿದೆ ಅಂತ ಅನ್ಕೊಳ್ತೀನಿ. ಈ ತರ ಬಾಡಿನಲ್ಲಿ ಎಲ್ಲೇ ವಾಟರ್ ಅಕ್ಯುಮಿಲೇಷನ್ ಆಗಿದ್ರೆ, ನಾಟ್ ವಾಟರ್ ಹ್ಮ್. ಅಕ್ಯುಮಿಲೇಷನ್, ಎಕ್ಸೆಸ್ ವಾಟರ್ ಅಕ್ಯುಮಿಲೇಷನ್ ಆಗಿದ್ರೆ K5 ಸೆಡೇಟ್ ಮಾಡ್ತಾರೆ. ಹ್ಮ್. ಸಿಂಗಲ್ ಸೀಡ್ ಹ್ಮ್. ನೀವು ನೆಕ್ಸ್ಟ್ TEM January 14th ಏನ್ ಸ್ಟಾರ್ಟ್ ಆಗ್ತಾ ಇದೆ ಆನ್ಲೈನ್ ಜಾಯಿನ್ TEM ಆಗಿದ್ದೀನಿ ಕೋರ್ಸ್. ಮೇಡಮ್ ಅದಕ್ಕೆ. ಹಾ, ಅಲ್ಲಿ ಇದನ್ನೇ ನೀವು ಇದಾಗಿದೆ. ಕಲಿಯೋದು. ನಾನು ಸರಿ ಹೇಳ್ತೀನಿ ಮೇಡಮ್. ಸಿಂಗಲ್ ಸೀಡ್ ಥೆರಪಿ ಅಂತ. ಈ ಒಂದು ಸರಿ. ಸಿಂಗಲ್ ಸೀಡ್ ಕೊಡೋದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಸಪೋರ್ಟಿಂಗ್ ಆಗಿ ಅವ್ರಿಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಲ್ ಗ್ರೇನ್ ಹೇಳ್ತೀವಿ. ಹ್ಮ್. ಮನೆಯಲ್ಲೇ ಇಲ್ಲೆಲ್ಲ ಕಟ್ಕೊಳ್ಳೋದು, ಜಾಯಿಂಟ್ ಮೇಲೆ ಕಟ್ಟೋದು, ರಾಜ್ಮಾ ಕಟ್ಟೋದು, ಬಟಾಣಿ ಕಟ್ಟೋದು, ಇದೆಲ್ಲ ಸಪೋರ್ಟಿಂಗ್ K5ಗೆ. ಇದ್ರ ಇದೆಲ್ಲ ಜೊತೆ ಮಾಡ್ಕೊತಾ ಇದ್ದೀನಿ ಮೇಡಮ್. ಈಗ ನಂಗೆ. ಕೆಲವ್ರಿಗೆ ಕಾಲುಗಳಲ್ಲಿ ನೀರ್ ತುಂಬಿಕೊಳ್ಳೋದು ಎಲ್ಲ ಇರುತ್ತಲ್ಲ, ಯಾವಾಗ ಹ್ಮ್. ಅದು ವಾಟರ್ನ ಎಲ್ಲೆಲ್ಲಿಗೆ ಡಿಸ್ಪರ್ಸ್ ಮಾಡ್ಬೇಕು ಲಂಗ್ಸ್ ಕೈಲಿ ಮಾಡಕ್ ಆಗ್ಲಿಲ್ಲ, ಅದು ಕೆಳಗಡೆಗೆ ಬಿಟ್ಬಿಡುತ್ತೆ. ಲಂಗ್ನ ಗುಣ ಏನು, ಅದರಲ್ಲಿ ಬರುವಂತ ಆಕ್ಸಿಜನ್ ನಿಂದ ತಗೊಂಡಿರುವಂತ ವಾಟರ್ ಇರ್ಬೋದು, ಫುಡ್ ಚೀಯಿಂದ ತಗೊಂಡಿರುವಂತ ವಾಟರ್ ಇರ್ಬೋದು, ಬೇಕಾಗಿರೋ ಆರ್ಗನ್ಗಳಿಗೆಲ್ಲ ಡಿಸ್ಪರ್ಸ್ ಮಾಡ್ಬೇಕದು. ಅದು ಲಂಗ್ ಕೈಲಿ ಮಾತ್ರ, ಅದರ ಪ್ರಾಣವಾಯು ಏನಿದೆ ಅದ್ರ ಮೂಲಕ ತಗೊಂಡೋಗುತ್ತೆ ಎಲ್ಲಾ ಕಡೆ. ಯಾವಾಗ ಲಂಗ್ ವೀಕ್ ಆಗುತ್ತೆ, ವಾಟರ್ನ ಕೆಳಗಡೆನೆ ಬಿಟ್ಬಿಡುತ್ತೆ ಅದು, ಎಲ್ಲಾ ಕಡೆಗೂ ಡಿಸ್ಪರ್ಸ್ ಮಾಡಲ್ಲ. ಹ್ಮ್. ಅವಾಗ ಏನ್ ಮಾಡ್ತಾರೆ, K5ನ ಸೆಡೇಟ್ ಮಾಡ್ತಾರೆ. ಅದು ಯಾವ ಕಡೆಗೆ ಬರುತ್ತೆ, ರಿಂಗ್ ಫಿಂಗರ್ ಕಡೆಗೆ ಬರುತ್ತೆ. ರಿಂಗ್ ಹೌದು. ಫಿಂಗರ್ ಕಡೆಗೆ ಮಿಡಲ್ ಫಿಂಗರ್ ಇಲ್ಲಿ ಬರುತ್ತೆ ಆ ಪಾಯಿಂಟ್. ಹ್ಮ್. ತುಂಬಾ ಕೇರ್ಫುಲ್ ಆಗಿ ಆ ಒಂದು ಲೊಕೇಶನ್ ನ ನೋಡ್ಕೊಂಡು ಕೊಡಬೇಕು ಪೇಷಂಟಿಗೆ ನೀವು. ಇದ್ರ ಜೊತೆಗೆ ನಾವೇನ್ ಸಜೆಸ್ಟ್ ಮಾಡ್ತೀವಿ, ಸೀಡ್ ಥೆರಪಿನಲ್ಲಿ ನಾನು ಆಗ್ಲೇ ಹೇಳ್ದಲ್ಲ, ಯಾವುದೇ ಒಂದು ಕಾಯಿಲೆ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಒಂದು ವೆಪನ್ ನಮ್ ಜೊತೆಗೆ ಈ ಕಲರ್ ಥೆರಪಿ, ನ್ಯೂಟ್ರಿಷನ್, K5 ಕೊಡೋದ್ರ ಜೊತೆಗೆ ಏನ್ ಮಾಡ್ತೀವಿ, ಕಾಲ್ ಏನಾದ್ರು ಊದ್ಕೊಂಡಿದೆ, ಲಂಗ್ಸ್ ಅಲ್ಲಿ ಏನಾದ್ರು ನೀರು ತುಂಬಿಕೊಂಡಿದೆ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಸಪ್ಲೈ ಮಾಡಕ್ಕೆ ಹೇಳ್ತೀನಿ. ಸರಿ. ವಾಯ್ಸ್ ಕೇಳ್ತಾ ಇದೆನಾ? ಇಂಟರ್ನೆಟ್ ಅನ್ಸ್ಟೇಬಲ್ ಬರ್ತಾ ಇದೆ. ಬ್ರೇಕ್ ಇಲ್ಲಿಗೆ ಫ್ಲಾಕ್ಸ್ ಆಗ್ತಿದೆ ಸೀಡ್ಸ್ ವಾಯ್ಸ್. ಸಪ್ಲೈ ಮಾಡ್ತೀವಿ. ಕಲರ್ ನ ಡೇನಲ್ಲಿ ಅಪ್ಲೈ ಮಾಡಿ, ಆರೆಂಜ್ ಕಲರ್, ಅದು ವಾಟರ್ ಎಲ್ಲ ಇದ್ರೂ ಕೂಡ ತೆಗೆಯುತ್ತೆ. ಆರೆಂಜ್ ಕಲರ್ ಕೆಲಸ ಅದು. ಆರೆಂಜ್ ನ ಡೇ ಕಲರ್ ಅಲ್ಲಿ ಹೇಳ್ಬಿಟ್ಟು ಯಾವಾಗ ನೈಟ್ ಸೀಡ್ ಕಟ್ಟಕ್ಕೆ ಹೇಳ್ತೀವಿ, ಫಾಸ್ಟ್ ರಿಸಲ್ಟ್. K5ಗೆ ಸಪೋರ್ಟಿಂಗ್ ಇವೆಲ್ಲ. ಇನ್ನ ಕ್ವಿಕ್ ಆಗಿ ರಿಸಲ್ಟ್ ಬರೋದು ಎರಡು ದಿನ, 3ನೇ ದಿನದಲ್ಲೇ ನಿಮ್ಗೆ ರಿಸಲ್ಟ್ ಬರುತ್ತೆ. ನಾನು ಇವಾಗ K5 ಸೀಡ್ಸ್ ಸೆಡೇಷನ್ ಕಟ್ಬೇಕಾ ಮಾಡಿದ್ದಾರೆ ಮೇಡಮ್? ಅಂತ ಹೇಳಿದ್ರೆ ಎಕ್ಸೆಸ್ ವಾಟರ್ ಅದು ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಯೂರಿನೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಸೊ ಸೊಂಟ ಗಾಬರಿ ನೋವು ಆಗ್ಬೇಡಿ, ಅವ್ರು ಸ್ವಲ್ಪ ಆಲ್ರೆಡಿ ಜಾಸ್ತಿ ಪಾಯಿಂಟ್ ಆಗಿದೆ ಕೊಟ್ಟಿರೋದ್ರಿಂದ ಮೇಡಮ್. ಕಡಿಮೆ ಆಗುತ್ತೆ ಅದು, ಏನು ವರಿ ಮಾಡ್ಬೇಡಿ. ಸ್ವಲ್ಪ ಎಲ್ಲೆಲ್ಲಿ ನೋಡಿ, ವಾಟರ್ ಏನು ಇಲ್ದರವ್ರು ನೀವು ಕೊಟ್ರಿ ಅಂತ ಹೇಳಿದ್ರೆ ನಿಮ್ ಬ್ಲಡ್ನೇ ತೆಗೆಯುತ್ತೆ ಅದು. ಅದಿರ್ಲಿ ನಿಮ್ ಮೈಂಡ್ ಅಲ್ಲಿ. ಯಾರಿಗೆ ನಿಜವಾಗ್ಲೂ ಬಾಡಿನಲ್ಲಿ ವಾಟರ್ ಅಕ್ಯುಮಿಲೇಷನ್ ಆಗಿದೆ, ಈ ಎಕ್ಸೆಸ್ ವೇಸ್ಟ್ ವಾಟರ್ ಅಕ್ಯುಮಿಲೇಷನ್ ಆಗಿದೆ, ಅವ್ರಿಗೆ ಮಾತ್ರ ನೀವು K5ನ ಸೆಲೆಕ್ಟ್ ಮಾಡ್ಕೋಬೇಕು. ಸುಮ್ನೆ ಈಗ ಹೇಳಿದಾರೆ ಅಂತ ಹೇಳ್ಬಿಟ್ಟು ನೀವು ಸುಮ್ನೆ ಹಾಕೊಳಕ್ ಹೋದ್ರೆ, ನಿಮ್ ಬಾಡಿನಲ್ಲಿ ಎಕ್ಸೆಸ್ ವಾಟರ್ ಇಲ್ಲ ಅಂತ ಹೇಳಿದ್ರೆ, ಈಗ ನಂತರ ತೂರಾಡೋಳ್ ತರ ಇರೋರ್ಗೆ ಹಾಕ್ಬಿಟ್ರೆ ನನ್ ಬ್ಲಡ್ ಅನ್ನು ತೆಗೆಯುತ್ತೆ ಅದು. ನೆಕ್ಸ್ಟ್ ಯಾಕೆ ವಾರ್ಮ್ ಅಪ್ ಆಗುತ್ತೆ ಅದು. ಅದ್ರ ಕೆಲಸ ನಾನೇನ್ ಕೊಟ್ಟಿರ್ತೀನಿ, ಅದಕ್ಕೆ ಮೆಸೇಜು, ಅದೇ ಕೆಲಸ ಅದ್ ಮಾಡೋದು. ನೆಕ್ಸ್ಟ್ ಮತ್ತೆ ಯಾವ್ದು ಮಾಡ್ಕೊಳಕ್ ಬೇಡ ಅಲ್ಲ ಮೇಡಮ್? ಬೇಡ, ನಾನು ಅದೇ ಕೊಡೋಣ ಅಂತ ಹೋದೆ. ಒಳ್ಳೇದಾಯ್ತು ನೀವ್ ಹೇಳಿದ್ದು. ಬೇಡ, ಯಾವ್ದೇ ಒಂದು ಸಿಂಗಲ್ ಸೀಡ್ ಥೆರಪಿ ನೀವು ಮಾಡ್ಕೊಂಡ್ರೆ ಮಿನಿಮಮ್ 1 ವೀಕ್ ಗ್ಯಾಪ್ ಕೊಡ್ಬೇಕು. ಆ ಗ್ಯಾಪ್ ಅಲ್ಲಿ ಅದು ಬಾಡಿ ಕರೆಕ್ಷನ್ ಮಾಡ್ತಾ ಬರುತ್ತೆ. ಈಗ 3 ಡೇಸ್ ಆಗಿದೆ ಮೇಡಮ್ ಹಾಕೊಂಡು. ದಟ್ಸ್ ಫೈನ್. ಇನ್ನು 2 ಡೇಸ್ ವೇಟ್ ಮಾಡೋಣ. ಸೀಡ್ ಥೆರಪಿ ಕಂಟಿನ್ಯೂ ಮಾಡಿ, ಡೋಂಟ್ ಡ್ರಾಪ್ ಇಟ್. 2 ಡೇಸ್ 3 ಡೇಸ್ಗೆಲ್ಲ ನಿಲ್ಲಿಸ್ಬೇಡಿ ಅದನ್ನ. ಒಂದು 10 ಡೇಸ್ 15 ಡೇಸ್ ಫಾಲೋ ಮಾಡಿ. ಇಲ್ಲ ಅಂದ್ರೆ ಬೇರೆದೆಲ್ಲ ಸೀಡ್ಸ್ ಎಲ್ಲ ಹಾಕೋತಾ ಇದ್ದೀನಿ ಮೇಡಮ್. ಇಲ್ಲಿದು ಇದೆಲ್ಲ ಹಾಕೋತಾ ಇದ್ದೀನಿ.
ನಿಮ್ಗೆ ರಾಜ್ಮಾ ಇಷ್ಟು ಹಾಕೋತಾ ರಿಸಲ್ಟ್ ಇದೀನಿ, ಬಂದಿದೆ ಬಟಾಣಿ. ಅಂದ್ರೆ ಇಷ್ಟು ಹೌದು madam. ರಿಸಲ್ಟ್ ಬರೋದಕ್ಕೆ ಏನು ಟೈಮ್ ಆಗಲ್ಲ. ಇಲ್ಲ ಮೇಡಮ್, ನಂಗೆ ಟೆನ್ನಿಸ್ ಎಲ್ಬೋ ಆಗಿ ಒಂದು 2-3 ಇಯರ್ಸ್ ಇಂದ ಸಫರ್ ಮಾಡ್ತಾ ಇದ್ದೆ. ಡಾಕ್ಟರ್ಗಳ ಹತ್ರನೇ ಹೋದ್ರೆ ಅವರು ಪಿಲ್ಲೋಗಳು ಕೊಟ್ಟು ಕಳಿಸ್ತಾ ಇದ್ರು, ಪಿಲ್ಲೋ ಇಟ್ಕೊಳ್ಳಿ, ನೀವು ಕೂತ್ಕೊಳ್ಳೋ ಎಲ್ಲಕ್ಕೂ ಪಿಲ್ಲೋ ಇಟ್ಕೊಳ್ಳಿ ಅಂತ. ನಾನ್ ಅಂಗಡಿಲಿ ಒಂದ್ ಪಿಲ್ಲೋ, ಶಾಪ್ ಅಲ್ಲಿ, ಮನೇಲಿ ಎಲ್ಲಾ ಕಡೆ ಪಿಲ್ಲೋ ಇಟ್ಕೊಂತಿದ್ದೆ. ಈಗ ಇಲ್ಲಿ ಬಂದ್ಮೇಲೆ 1 ವೀಕ್ ನಾನು ನೀವು ಹೇಳಿದ್ಮೇಲೆ ಬಟಾಣಿ ರಾಜ್ಮಾ ಹಾಕೊಂಡ್ಮೇಲೆ 1 ವೀಕಲ್ಲಿ ಅದು ಫುಲ್ ನನಗೆ 90% ಕ್ಲಿಯರ್ ಆಗಿದೆ ಮೇಡಮ್. ಚೆನ್ನಾಗಾಗಿದೆ. ರಾಜ್ಮಾ ಹಾಕೊಂಡ್ಮೇಲೂ ಚೆನ್ನಾಗಾಗಿದೆ. ನಾನು ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ. ನಾನು ಸುಮಾರು ಜನಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ. ಮತ್ತೆ ಇದು ಟೆನ್ನಿಸ್ ಎಲ್ಬೋದು ಅಷ್ಟೇ, ತುಂಬಾನೇ ಒಳ್ಳೆ ರಿಸಲ್ಟ್ ಬಂದಿದೆ ಅದು. ತುಂಬಾ ಚೆನ್ನಾಗಾಗಿದೆ. ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಬಟ್ ನನಗಿದು ಕಾಲಿಂದೊಂದು ಮತ್ತೆ ಇಲ್ಲಿ ಈ ಭಾಗದಲ್ಲಿ ಚುಚ್ಚುತ್ತೆ ಒಂದು, ಅದು ಇಲ್ಲಿ ಒಂದು ಪೈನ್ ಬರ್ತಾ ಇದೆ. ಅದೊಂದು 2 ಮೈನ್ ಪ್ರಾಬ್ಲಮ್ ಆಗಿದೆ. ಮೊನ್ನೆ ಅದೇ ಸರ್ ಹತ್ರ ಕೇಳಿದಾಗ ಇದು ಪಾಯಿಂಟ್ ಕೊಟ್ಟಿದ್ದಾರೆ ಮೇಡಮ್. ಓಕೆ, ನಾನ್ ನಿಮ್ಗೆ ಹೇಳಿದ್ದೆ ನಿಮ್ಗೆ ಕೊಡ್ತೀನಿ ಕನ್ಸಲ್ಟೇಷನ್ ಅಂತ ಹೇಳಿ. ಸರಿ ಮೇಡಮ್, ಒಂದು ಆಗ್ಲಿ ಮೇಡಮ್, ಫ್ರೀ ಆದಾಗ ಇದು ಮಾಡಿ ಮೇಡಮ್. ಖಂಡಿತ ನಂಗೆ ಮೆಸೇಜ್ ಹಾಕಿ, ನೀವು ನಾನು ಫಾಲೋ ಅಪ್ ಮಾಡ್ತೀನಿ ನಿಮ್ಗೆ. ಆಗ್ಲಿ ಮೇಡಮ್, ಥ್ಯಾಂಕ್ ಯು. ಸುಹಾಸಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ ಮ್ಯಾಮ್, ನಮಸ್ಕಾರ. ಮ್ಯಾಮ್, ಇದು ವೆಯ್ಟ್ ಲಾಸ್ಗೆ ನಾನು ಇಲ್ಲಿ ಇಂಡೆಕ್ಸ್ ಫಿಂಗರ್, ಲಿವರ್ ಗೆ ಪೇಪರ್, ಮತ್ತೆ ಸ್ಪ್ಲೀನ್ಗೆ ಒಂದು ಪೇಪರ್, ಮತ್ತೆ ಇಲ್ಲಿ ಡಾರ್ಕ್ ಬ್ಲೂ ಹಚ್ತಾ ಇದ್ದೀನಿ. ಕರೆಕ್ಟ್ ಇದೆಯಾ ಮ್ಯಾಮ್ ಅದು? ಲೆಫ್ಟ್ ಹ್ಯಾಂಡ್ ಅದು? ಲೆಫ್ಟ್ ಹ್ಯಾಂಡ್. ಇಲ್ಲಿ ಡಾರ್ಕ್ ಬ್ಲೂ. ಓಕೆ, ಇಲ್ಲಿ ಡಾರ್ಕ್ ಬ್ಲೂ, ಈ ಫಿಂಗರ್ಗೆ ಇಲ್ಲಿ ಲಿವರ್ ಗೆ ಪೆಪ್ಪರ್, ಮತ್ತೆ ಇಲ್ಲಿ ಸ್ಪ್ಲೀನ್ ಗೆ ಪೆಪ್ಪರ್. ರಾತ್ರಿ ಹೊತ್ತು ಇದಕ್ಕೆ ಮೇಥಿ ಸ್ಟ್ರಿಪ್. ಕರೆಕ್ಟ್ ಇದೆಯಾ ಮ್ಯಾಮ್? ನನಗೆ ಆಕ್ಚುಲಿ ಇದು ಲೋವರ್ ಅಬ್ಡಮನ್, ವೇಸ್ಟ್ ಫುಲ್ ದಪ್ಪ ಇದೆ ಮ್ಯಾಮ್. ಅದು ಕಡಿಮೆ ಆಗಕ್ಕೆ ಏನಾದ್ರು ಇದೆಯಾ? ನೋಡಿ, ಇದು ಈ ಲೆಫ್ಟ್ ಹ್ಯಾಂಡ್ ಏನು ನೀವು ಇದು ತಗೊಳ್ತಾ ಇದ್ದೀರಾ, ಹಾ, ಇದು ಕೊಟ್ಟಿರೋ ರೀಸನ್ ಏನಂದ್ರೆ ಡಾರ್ಕ್ ಬ್ಲೂ ಇಲ್ಲಿಗೆ ಅಡಿಪೋಸ್ ಟಿಶ್ಯೂ. ಇದ್ರದ್ದು ಟಿಶ್ಯೂ ಬಂದ್ಬಿಟ್ಟು ಅಡಿಪೋಸ್ ಟಿಶ್ಯೂನ ಈ ಜಾಯಿಂಟ್ ಅಲ್ಲಿ ಕಂಟ್ರೋಲ್ ಆಗುತ್ತೆ, ಓಕೆ, ಕನೆಕ್ಟ್ ಆಗಿದೆ ಅಡಿಪೋಸ್ ಟಿಶ್ಯೂ. ಓಕೆ. ಅಡಿಪೋಸ್ ಏನು, ನಿಮ್ ಫ್ಯಾಟ್ ನ ಸ್ಟೋರೇಜ್ ಮಾಡುವಂತ ಒಂದಿದು. ಓಕೆ. ನೀವು ನೀವು ಈ ಅಡಿಪೋಸ್ ಟಿಶ್ಯೂ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕೊಟ್ಟಾಗ ಏನಾಗುತ್ತೆ ನೋಡಿ, ಇದು ಕಲರ್ ಥೆರಪಿ ಎಫೆಕ್ಟ್. ಕಲರ್ ಥೆರಪಿ January 3rd ವೀಕ್ ಅಲ್ಲಿ ಶುರುವಾಗ್ತಾ ಇದೆ. ಜಾಯ್ನ್ ಆಗಿ ಎಲ್ಲಾರು. ಜಾಯ್ನ್ ಆಗಿದ್ದೀನಿ ಮೇಡಮ್ ನಾನು. ಎಲ್ಲರೂ ಜಾಯ್ನ್ ಆಗಿ ಕಲರ್ ಥೆರಪಿನಲ್ಲಿ ಜಾಯ್ನ್ ಆಗಿ ಇದ್ರ ಬಗ್ಗೆ ಏನ್ ಹೇಳಿದ್ರೆ ಆಳವಾಗಿ ಇದ್ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಆ ಡಾರ್ಕ್ ಬ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು, ಹೆಂಗ್ ಯೂಸ್ ಮಾಡ್ಬೋದು ಅಂತೇಳಿ. ನೋಡಿ, ಅಲ್ಲಿಗೆ ನೀವು ಡಾರ್ಕ್ ಬ್ಲೂ ಅಂದ್ರೆ ಎನರ್ಜಿ ಬಂದ್ಬಿಟ್ಟು ವಿಂಡ್. ಓಕೆ. ವಿಂಡ್ ಅಂದ್ರೆ ಚಲನೆ. ನೀವ್ ಯಾವಾಗ ಚಲನೆ ಕೊಡ್ತೀರಾ, ಫ್ಯಾಟ್ ಸ್ಟೋರ್ ಆಗಲ್ಲ. ಓಕೆ. ಫ್ಯಾಟ್ ಅಕ್ಯುಮುಲೇಟ್ ಆಗಲ್ಲ ಅಂತಂದ್ಮೇಲೆ ನೀವು ವೆಯ್ಟ್ ಗೇನ್ ಆಗಲ್ಲ, ಇನ್ನು ಕರಗ್ತಾ ಬರುತ್ತೆ. ಇಟ್ ಲುಕ್ ಸೋ ಸಿಂಪಲ್. ಓಕೆ. ಇದ್ರ ಕೆಲ್ಸ ಇದೆ ಅಲ್ಲ, ಹುಷಾರು. ಇದನ್ನ ಹಾಕೋಬಿಟ್ಟು ಆಮೇಲೆ ಊಟ ಗೀಟ ತಿನ್ನೋದ್ ಬಿಟ್ಬಿಟ್ಟಿರ. ನಾನ್ ತುಂಬಾ ಜನಕ್ಕೆ ಈ ಹಾಕೋಬೇಡಿ ಅಂತ ಹೇಳ್ತಿರ್ತೀನಿ. ಇಲ್ಲೇ ಹಾಕೊಳ್ಳಿ, ಅಡಿಪೋಸ್ ಟಿಶ್ಯೂಗೆ ಹಾಕೊಳ್ಳಿ, ಈ ಕಡೆ ಹಾಕೋಬೇಡಿ ಅಂತ ಹೇಳ್ತೀನಿ. ವೆಯ್ಟ್ ಲಾಸ್ ಆಗಕ್ಕೆ ಇಲ್ಲೆರಡಕ್ಕೂ ಕೊಡ್ತಾರೆ, ಇಲ್ಲೆರಡಕ್ಕೂ ಡಾರ್ಕ್ ಬ್ಲೂ ಕೊಡ್ತಾರೆ. ಯಾಕೆ ಇಲ್ಲಿ ಹಾಕೋಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಆಕಾಶ ತತ್ವ, ಇದು ಪರ್ಪಲ್. ಆಕಾಶ ತತ್ವವನ್ನ, ಸ್ಪೇಸ್ ನ ಕಡಿಮೆ ಮಾಡುವಂತ ನೆಕ್ಸ್ಟ್ ಕಲರ್ ಯಾವುದು? ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ. ನೀವ್ ಯಾವಾಗ ಇಲ್ಲಿ ಸ್ಪೇಸ್ ಕಡಿಮೆ ಮಾಡ್ತೀರಾ, ನಿಮ್ಗೆ ಹಶ್ವು ಸ್ಟಾಪ್ ಆಗ್ಬಿಡುತ್ತೆ. ಇದನ್ನ ನೀವು ಪೂರ್ತಿ ಇದನ್ನ ಒಂದು ಪೂರ್ತಿ ನಿಮ್ ದೇಹ ಅಂತ ನೋಡಿದಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ, ಇದು ನಿಮ್ಮ ಲೋವರ್ ಭಾಗ ಬರುತ್ತೆ. ಹೌದು. ನೀವ್ ಯಾವಾಗ ಸ್ಟಮಕ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಅಪ್ಲೈ ಮಾಡ್ತೀರಾ, ಇಲ್ಲಿ
ಇದು ಸ್ಟಮಕ್ ಜಾಯಿಂಟ್ ಅಲ್ಲ, ನಾನು ಹೇಳ್ತಿರೋದು. ಇದು ಬಂದ್ಬಿಟ್ಟು ನಿಮ್ಗೆ ಸ್ಕಿನ್ ಅಂಡ್ ಮಸಲ್ ಜಾಯಿಂಟ್. ಓಕೆ ಅಂಡ್ ಮಸಲ್ ಜಾಯಿಂಟ್ ಕೂಡ ಕರಗ್ಸಕ್ಕೆ ಇಲ್ಲಿ ಕೊಟ್ಟಿದ್ದೀರಾ ನೀವು. ಅಲ್ಲಿ ಚಲನೆ ಇದ್ರೆ ನೀವು ಚಲನೆ ಮಾಡಲ್ಲಲ್ಲ, ಅದಕ್ಕೆ ಸರ್ ಇಲ್ಲೇ ಚಲನೆ ಮಾಡಿಸ್ತಾ ಇದಾರೆ. ಓಕೆ ಯಾವಾಗ ಇಲ್ಲೇ ಮೂವ್ಮೆಂಟ್ ಆಗಕ್ಕೆ ಒಳಗಡೆ ಸ್ಟಾರ್ಟ್ ಆಯ್ತು, ನೀವು ಡೇ ಬೈ ಡೇ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸ್ಪೇಸ್ ಸ್ಪೇಸ್ ಇದ್ರೆ ತಾನೇ ಮಸಲ್ ಬೆಳೆಯುವುದು. ಹೌದು ಕೊಡ್ತಾ ಇಲ್ಲ ಅದು. ಅದ್ರ ಜೊತೆಗೆ ಸ್ಟಮಕ್ ಕೂಡ ಕಂಪ್ರೆಸ್ ಆಗೋ ಚಾನ್ಸ್ ಇದೆ. ಓಕೆ ಸ್ಟಮಕ್ ಅಲ್ಲಿ ಸ್ಪೇಸ್ ಕಡಿಮೆ ಆಗೋ ಚಾನ್ಸ್ ಇದೆ. ಸ್ಟಮಕ್ ಯಾವಾಗ ನೀವು ಇಲ್ಲಿ ಡಾರ್ಕ್ ಬ್ಲೂ ಅಪ್ಲೈ ಮಾಡ್ತಾ ಬರ್ತೀರಾ, ನಿಮ್ಗೆ ಹಶ್ವಾಗೋ ಈ ಲಕ್ಷಣಗಳು ಕಾಣಿಸಲ್ಲ. ಸೊ Okay. ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ನಿಮ್ಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಯಾರಿಗಾದ್ರೂ ಸಜೆಸ್ಟ್ ಮಾಡಿದ್ರೆ ಅಡಿಪೋಸ್ ಮಾತ್ರ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಓಕೆ ಈ ಕಡೆಗೆ ನಾನು ಮಾಡೋದಿಲ್ಲ. ಬಟ್ ಇದು ಅಪ್ಲೈ ಮಾಡ್ತಾ ಹೋಗಿ ರಿಸಲ್ಟ್ ಬರುತ್ತೆ. ನೀವೇನು ಕಟ್ತಾ ಇದೀರಾ ಇದು ಕರೆಕ್ಟ್ ಇದೆ. ಇದು ಓಕೆ ಜಾಯಿಂಟ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಲಿವರ್ ಜಾಯಿಂಟಿಗೆ ಸ್ಕೈ ಬ್ಲೂ ಲೋವರ್ ಡೋಸೇಜ್, ಅದಕ್ಕಿಂತ Okay. ಹೈಯರ್ ಡೋಸೇಜ್ ಅಂದ್ರೆ ಆರೆಂಜ್ ಕಲರ್ ರಿಂಗ್. ಆರೆಂಜ್ ಓಕೆ ಅದೇ ತರ ಸ್ಪ್ಲೀನಿಗೆ ಕೂಡ ಆರೆಂಜ್ ಕಲರ್ ರಿಂಗ್. ಓಕೆ ಡೇ ನಲ್ಲಿ ಆರೆಂಜ್, ನೈಟ್ ಅಲ್ಲಿ ಮೆಂತ್ಯ ಸ್ಟ್ರಿಪ್. ಮೇಡಮ್ ಇದು ಥೈರಾಯ್ಡ್ ಗೆ ಆಕ್ಚುಲಿ ಈ ಥಂಬ್ ಫಿಂಗರ್ ಕೆಳಗಡೆ 4 ಪೆಪ್ಪರ್ಸ್ ಸ್ಟ್ರಿಪ್ ಕಟ್ತಾ ಇದ್ದೀನಿ. ಇದು ಕಲರ್ ಏನಾದ್ರು ಇದೆಯಾ ಮೇಡಮ್ ಅದಕ್ಕೆ? ಸೇಮ್ ಡಾರ್ಕ್ ಬ್ಲೂ, ಡಾರ್ಕ್ ಬ್ಲೂ, ಸ್ಕೈ ಬ್ಲೂ. ಡಾರ್ಕ್ ಬ್ಲೂ ಬೇಡ, ಸ್ಕೈ ಬ್ಲೂ. ಡಾರ್ಕ್ ಬ್ಲೂ ಬಗ್ಗೆ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಸ್ಕೈ ಬ್ಲೂ ಹಾಕಿ ಇಲ್ಲಿಗೆ. ಓಕೆ ನೋಡಿ, ನೀವು ಕಲರ್ ಥೆರಪಿನ ದಯವಿಟ್ಟು ಯಾರು ನೆಕ್ಸ್ಟ್ ಜಾಯ್ನ್ ಆಗ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ಅದ್ರದ್ದು ಎಫೆಕ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕ ಚಿಕ್ಕ ಶಾರ್ಟ್ ವಿಡಿಯೋಸ್ಗಳನ್ನ ನೋಡ್ತೀರಾ, ತುಂಬಾ ಇನ್ಸ್ಪೈರ್ ಆಗ್ತೀರಾ, ಅಪ್ಲೈ ಮಾಡ್ಕೋತೀರಾ. ಮೇಡಮ್ ಅಲ್ಲಿ- ಇನ್ನೊಂದು ಕ್ವಶನ್ ಇದೆ. ಹ್ಮ್ ಆಕ್ಚುಲಿ ನಮ್ ಫಾದರ್ಗೆ ಶುಗರ್ ಇದೆ. ಅವರು ರಾತ್ರಿ ಹೊತ್ತು ಇನ್ಸುಲಿನ್ ತಗೊಂತಾರೆ 18 ಯೂನಿಟ್ಸ್. ಅವ್ರಿಗೆ ಆಕ್ಚುಲಿ ನಾವು ಮೇಥಿ ಸ್ಟಿಪ್ ಕಟ್ತಾ ಇದ್ವಿ, ನೀವ್ ಹೇಳಿದ ಪ್ರಕಾರನೇ ಇಂಡೆಕ್ಸ್ ಫಿಂಗರ್ಗೆ ಇಲ್ಲಿ ಮೇಥಿ ಸ್ಟಿಪ್ ಕಟ್ತಿದ್ವಿ. ಸೊ ಅವ್ರಿಗೆ ಕೋಲ್ಡ್ ಜಾಸ್ತಿ ಆಗೋಯ್ತು, ತುಂಬಾ ಕೆಮ್ಮಕ್ ಶುರು ಮಾಡ್ಬಿಟ್ರು ಅವರು. ಸೊ ಸ್ಕೈ ಬ್ಲೂ ಅಪ್ಲೈ ಮಾಡಿ, ಸ್ಕೈ ಬ್ಲೂ ಸ್ಕೈ ಬ್ಲೂ ಅಪ್ಲೈ ಮಾಡಿ ಆ ಜಾಯಿಂಟಿಗೆ ಓಕೆ. ಡೇ ಸೊ ನಲ್ಲಿ. ಸ್ಟಿಪ್ ಬೇಡವಾ ಮೇಡಮ್? ಬೇರೆ ಅಂದ್ರೆ ನೀವು ಮೇಥಿ ಸ್ಟಿಪ್ ಏನಾದ್ರು ಕೋಲ್ಡ್ ಆಯ್ತು ಅಂದ್ರೆ ಗ್ರೀನ್ ಗ್ರಾಮ್ ಹಾಕಿ ಅಂದ್ರೆ ಅಲ್ಲ? ಮೇಥಿ ಸ್ಟ್ರಿಪ್ ಜಾಯಿಂಟ್ ಗಳ ಮೇಲೆ ಅಪ್ಲೈ ಮಾಡಿದಾಗ ಇದು ಬ್ಯಾಲೆನ್ಸ್ ಮಾಡುತ್ತೆ. ಹೀಟು ಮಾಡಲ್ಲ, ಕೋಲ್ಡು ಮಾಡಲ್ಲ, ಇದು ಬ್ಯಾಲೆನ್ಸ್ ಮಾಡುತ್ತೆ. ಈ Okay. ಪ್ಲೇಸ್, ಈ ಒಂದು ಕನೆಕ್ಟೆಡ್ ಟಿಶ್ಯೂ ಏನಾಗಿದೆ ಇಲ್ಲಿಗೆ ಬ್ಯಾಲೆನ್ಸ್ ಮಾಡುತ್ತೆ. ಇದು ನಿಮ್ಗೊಬ್ರಿಗೆ ಅಪ್ಲೈ ಮಾಡ್ತಿರೋದಲ್ಲ, ಇದು ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ Okay. ಮಗಳು ನಿಮ್ಗೆ ಹೇಳಿದ್ದೆ ಕೂಡ. ನೋಡಿ, ಯಾರೋ ಒಬ್ರು ಈ ನೋಸ್ ಅಲ್ಲಿ ಫುಲ್ ಉಸಿರಾಡಿದಾಗ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರು. ಹಾ ನೋಸ್ ಅಲ್ಲಿ ಉಸಿರಾಡಿದಾಗ ಏನೋ ಒಂಥರ ಮೆಟಾಲಿಕ್ ಸ್ಮೆಲ್ ಏನೋ ಒಳಗಡೆ ಬರುತ್ತೆ. ಸೋ ಇರಿಟೇಷನ್ ಅದು ಮೇಡಮ್ ಅಂತೇಳಿ, ಅದೊಂದೇ ಅವ್ರದ್ದು ಇಶ್ಯೂ, ಬೇರೆ ಏನಿಲ್ಲ. ಹ್ಮ್ ಸೊ ಏನ್ ಮಾಡೋಣ ಅವರಿಗೆ? ಏನ್ ಇರೋ ಬರೋ ಮೆರಿಡಿಯನ್ ಎಲ್ಲ ಕೊಟ್ಬಿಟ್ಟು ಟ್ರಿಗರ್ ಮಾಡಕ್ಕಾಗತ್ತಾ? ಸುಮ್ನೆ ಬೇರೆ ಡಿಸ್ಟರ್ಬ್ ಮಾಡೋದ್ರ ಬದಲು ನಾ ಜಸ್ಟ್ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಈ ನೋಸ್ ಜಾಯಿಂಟ್ಗೆ ಮೆಂತೆ ಸ್ಟ್ರಿಪ್ ಕಟ್ಟಿ ತೆಗಿರಿ, ಮೆಂತೆ ಸ್ಟ್ರಿಪ್ ಕಟ್ಟಿ ತೆಗಿರಿ, ಅಷ್ಟೇ ನಾನು ಹೇಳಿದ್ದು. 15 days ಆದ್ಮೇಲೆ ಅವ್ರು ನಂಗೆ ಮೆಸೇಜ್ ಹಾಕಿದ್ದಾರೆ, 80% ಆ ಸ್ಮೆಲ್ ನಂಗೆ ಸ್ಟಾಪ್ ಆಗಿದೆ. ಅಷ್ಟು ಸ್ಟ್ರಾಂಗ್ ಆಗಿ ಬರ್ತಾ ಇತ್ತು ಆ ಕೆಟ್ಟ ಸ್ಮೆಲ್ ಇಲ್ಲಿ, ಇವಾಗ ಬರ್ತಾ ಇಲ್ಲ ಅಂತ ಹೇಳಿ. ನಾನು ಬೇರೆ ಏನು ಹೇಳಿಲ್ಲ ಅವ್ರಿಗೆ, ನಂಗೆ ಅಷ್ಟು ಟೈಮು ಇರ್ಲಿಲ್ಲ. ಜಸ್ಟ್ ಇಲ್ಲಿ ಕಳಿಸ್ಬಿಟ್ಟು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಮಿಡ್ ಜಾಯಿಂಟ್ ಅಲ್ಲಿ ಎವ್ರಿ ಡೇ ಮೆಥಿ ಸ್ಟ್ರಿಪ್ ಕಟ್ಟಿ ಮಾರ್ನಿಂಗ್ ರಿಮೂವ್ ಮಾಡಿ, ನೈಟ್ ಅಪ್ಲೈ ಮಾಡಿ, ಮಾರ್ನಿಂಗ್ ರಿಮೂವ್ ಮಾಡಿ, ಇದನ್ನ 15 days ಫಾಲೋ ಮಾಡಿ ಅಂತ ಹೇಳಿದ್ದೆ. ಬಟ್ ಅವರು ರಿಪ್ಲೈ ಮಾಡಿದ್ರು, ರಿಸಲ್ಟ್ ಬಂತಲ್ವಾ, ನಾನು ಬೇರೆ ಯಾವ್ದನ್ನು ಡಿಸ್ಟರ್ಬ್ ಮಾಡಿಲ್ಲ, ನೋಸ್ ಜಾಯಿಂಟ್ ಮಾತ್ರ. ಇವ್ರಿಗೆ ಕೋಲ್ಡ್ ಆದ ತಕ್ಷಣ ಇದರಿಂದ ಆಗಿದೆ ಅಂತ ನೀವು ತಪ್ಪು ತಿಳುವಳಿಕೆ ಮಾಡ್ಕೋಬಾರ್ದು. ಓಕೆ ಬಾಡಿ ಕರೆಕ್ಷನ್ ತಗೊಳ್ಳುವಾಗ ಕೆಲವೊಂದು ಬದಲಾವಣೆಗಳು ನಿಮ್ ದೇಹದಲ್ಲಿ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಿ. ಓಕೆ ಓಕೆ ಇದು ಟ್ಯಾಬ್ಲೆಟ್ ಅಲ್ಲ ತಗೊಂಡು ಇವತ್ ಸಪ್ರೆಸ್ ಮಾಡಿ, ಇವತ್ ರಿಲೀಫ್ ಮಾಡಿ, ನಾಳೆ ಮತ್ತೆ ಬರ್ತೀನಿ ತಗೊಂಡಿಲ್ಲ ಅಂದ್ರೆ ಅಂತ ಹೇಳಕ್ಕೆ. ಬಾಡಿ ಕರೆಕ್ಷನ್ ಎತ್ಕೊಳ್ತಾ ಇದೆ ಹೊರತು ತುಂಬಾ ಸಿವಿಯರ್ ಏನಾದ್ರು ಬದಲಾವಣೆಗಳಾದ್ರೆ ನಿಲ್ಸಿ ಬೇಕಿದ್ರೆ. ಓಕೆ ಕೋಲ್ಡ್ ಆದ ತಕ್ಷಣ ನಾನು ಅದೇ ಹೇಳ್ತೀನಿ, ಯಾರಿಗೋ ಒಂದು ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ, ಅದು ಜಾಸ್ತಿ ಆದ ತಕ್ಷಣ ನೀವು ಕೊಟ್ಮೇಲೆ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ನಾನ್ ಕೊಟ್ಮೇಲೆ ಜಾಸ್ತಿ ಆಗಿದ್ದಲ್ಲ, ನೀನ್ ಹಳೆ ಸ್ಟಾಕ್ ಇಟ್ಕೊಂಡಿದ್ಯಾ ಬಾಡಿನಲ್ಲಿ, ಅದನ್ನ ಹೊರಗಡೆ ತೆಗಿಯೋದಕ್ಕೆ ನಾನ್ ಯಾವ್ದು ಬೇರೆ ದಾರಿ ಕೊಡ್ಲಾ? ಕಿವಿಯಿಂದ ತೆಗಿಸ್ಲಾ? ಅದನ್ನ ಲಂಗ್ಸ್ ಅಲ್ಲಿ ಇರೋದು ಮೂಗಲ್ಲೇ ಬರ್ಬೇಕು. ಹೌದು
ನಿಮ್ದೇನೇನ್ ಫೈಲಿ ಅಕ್ಯುಮುಲೇಷನ್ ಮುಕಸ್ ಅಕ್ಯುಮುಲೇಷನ್ ಮಾಡ್ಕೊಂಡು ವರ್ಷಾನ್ಗಟ್ಲೆ ಸ್ಟೋರ್ ಮಾಡಿದೀರಾ, ತಲೆ ಬುರುಡೆ ಒಳಗಡೆ ಇಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊಂಡಿದೀರಾ, ಅದು ಬರೋದಕ್ಕಿದೆ ಇದೇ ದ್ವಾರ, ಹೌದು. ಅದು ಇಲ್ಲೇ ಬರ್ಬೇಕು. ಸೊ ನಾನ್ ಲಂಗ್ ವಾರ್ಮ್ ಅಪ್ ಮಾಡಿದೀನಿ, ಅದು ಹೊರಗಡೆ ತೆಗ್ದಾಕ್ತಾ ಇದೆ. ಓಕೆ. ಸೊ ಅದು ಹೊರಗಡೆ ತೆಗಿತಾ ಇದೆ ಅಂದ್ರೆ ಅದಕ್ಕೆ ಅವಕಾಶ ಕೊಡಿ. ನೀವ್ ಒಂದ್ಸಲ ಅದೆಲ್ಲ ಕ್ಲಿಯರ್ ಆಯ್ತಂದ್ರೆ ನೆಕ್ಸ್ಟ್ ನಿಮ್ಗದ್ ಮತ್ತೆ ಬಾಧೆ ಕೊಡಲ್ಲ. ಆಗ್ತಾ ಇದೆ ಅಂತ. ಹಳೆ ಸ್ಟಾಕ್ ಎಲ್ಲ ತೆಗಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೌದು. ಅಲ್ಲೇ ಬಿಟ್ಬಿಟ್ಟು ಇಲ್ಲಿರೋದನ್ನದೇ ಟ್ಯಾಬ್ಲೆಟ್ ತಗೊಂಡು ಆ ದಿನಕ್ಕೆ ಸೋರೋದ್ ನಿಲ್ತು. ಹಾ. ನಿಮ್ಗೆ ಇಷ್ಟೇ ಕ್ಲೀನ್ ಮಾಡ್ಬೇಕಂದ್ರೆ ಹೇಳಿ, ನಾನ್ ಮಾಡ್ತೀನಿ. ಇಲ್ಲಿಂದ ಏನು ಬೇಡ, ಇಲ್ಲೇ ಇರ್ಲಿ, ಅದು ಅಲ್ಲ ಸ್ಟಾಕ್ ಇರ್ಲಿ ಮೇಡಮ್, ಇಲ್ಲಿಂದ ಬರೋದ್ ಮಾತ್ರ ಬೇಡ ಅಂದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಮೇಡಮ್. ಮ್ಯಾಮ್ ಇದು ಇನ್ಗ್ರೋನ್ ಹೇರ್ ಅಂತ ಹೇಳ್ತಾರಲ್ಲ ಮ್ಯಾಮ್, ಅದು ಇನ್ಗ್ರೋನ್ ಹೇರ್ ಆಗ್ಬಿಟ್ಟು ಸ್ವಲ್ಪ ಊದ್ಕೊಳೋದು. ಇನ್ಗ್ರೋನ್ ಹೇರ್ ಕೂದ್ಲು ಇನ್ಗ್ರೋನ್ ಆಗಿರುತ್ತೆ, ಅದು ಗೊತ್ತಿಲ್ಲ ಕಣೋ, ಅದನ್ನ ಅರ್ಥ ಆಗ್ಲಿಲ್ಲ. ಟ್ವಿಸ್ಟ್ ತರ ಆಗಿ ಗಂಟ್ ತರ ಆಗಿರುತ್ತೆ ಅವ್ರಿಗೆ, ಪಸ್ ಫಾರ್ಮ್ ಆಗಿ. ಸೊ ಅಂತವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಮೇಡಮ್? ಪಸ್ಸು ಇನ್ನೊಂದು ಮತ್ತೊಂದು ಅದೇ ಹೇಳಿದ್ದು, ಲಿಕ್ವಿಡ್ ಬರ್ತಾ ಇದೆ, ಪಸ್ ಬರ್ತಾ ಇದೆ, ಇನ್ನೊಂದೇನೋ ಆಗ್ತಿದೆ ಅಂದ್ರೆ ಜಸ್ಟ್ ಗೋ ಥ್ರೂ ಫ್ಲಾಕ್ಸ್ ಸೀಡ್ ತಿಳ್ಕೊಂಬಿಡಿ. ಅಲ್ಲಿ ನೀವ್ ಎಲ್ಲೋನಾದ್ರೂ ಅಪ್ಲೈ ಮಾಡಿ, ಆರೆಂಜ್ ಕಲರ್ ಆದ್ರೂ ಅಪ್ಲೈ ಮಾಡಿ ರಿಫ್ಲೆಕ್ಸ್ ಅಲ್ಲಿ. ದಿಸ್ ಇಸ್ ದ ಎಫೆಕ್ಟ್ ಆಫ್ ಕಲರ್ ಥೆರಪಿ. ಆ ಕಲರ್ ಗಳಿಗೆ ಒಂದೊಂದು ಪವರ್ ಇದೆ, ಒಂದೊಂದು ಇದಿದೆ. ಆರೆಂಜ್ ಕಲರ್ ಅಪ್ಲೈ ಮಾಡ್ತೀರಾ, ವಾಟರ್ ತೆಗಿತದೆ, ಅದು ಮೆಲ್ಟ್ ಮಾಡುತ್ತೆ. ಕಫ ಜಾಸ್ತಿ ಇದ್ರೆ ನಾವು ಆರೆಂಜ್ ಕೊಡ್ತೀವಿ ಅಲ್ಲಿ. ಕಫನ ಕರೆಕ್ಟ್ ಎಷ್ಟೋ ಸಲ ಹೇಳಿದ್ರಲ್ಲ ಇಲ್ಲಿ ಆರೆಂಜ್ ಹಾಕಿ ಅಂತ. ಅನ್ನೋದೇ ಎದೆ ಕಫ ಕರಗಿಸ್ಲಿಕ್ಕೆ ಅದು. ಸೊ ಅಲ್ಲೆಲ್ಲೋ ನಿಮ್ಗೆ ಪಸ್ ಆಗ್ತಿದೆ, ಇನ್ನೊಂದ್ ಆಗ್ತಿದೆ, ಫಸ್ಟ್ ಗಾಯನ ಒಣಗಿಸಿ ಅದನ್ನ ಡ್ರೈ ಮಾಡಿ. ಆ ಪಸ್ ಫಾರ್ಮ್ ಆಗೋದಿಕ್ಕೆ ಏನ್ ವಾತಾವರಣ ಇದೆ ಅಲ್ಲಿ, ವೆಟ್ನೆಸ್ ಇದೆ, ಆ ವೆಟ್ನೆಸ್ ತೆಗೀರಿ. ಅದಕ್ಕೆ ಲೋವರ್ ಡೋಸೇಜ್ ಅಂದ್ರೆ ಎಲ್ಲೋ ಅಪ್ಲೈ ಮಾಡ್ಬೋದು. ಜಸ್ಟ್ ಅದು ನೀರಿರೋ ಕಡೆ ಮಣ್ಣ್ ಆಗ್ತದೆ. ಅರ್ಥ ಕಲರ್ ಯಾವುದು? ಅರ್ಥ ಕಲರ್ ಬಂದು ಎಲ್ಲೋ, ಅರ್ಥ ಕಲರ್ ಭೂಮಿ ಭೂತತ್ವದ ಎಲ್ಲೋ. ನೀವೆಲ್ಲಿ ನೀರಿರುತ್ತೆ ಅದಕ್ಕೆ ಮಣ್ಣ್ ತಂದ್ ಹಾಕಿದ್ರೆ ಆ ನೀರ್ನ ಅದು ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇವಾಗ ಪಸ್ ಇರೋ ಜಾಗಕ್ಕೆ ಆಗ್ಬೇಕಾ ಮೇಡಮ್, ಇಲ್ಲಾಂದ್ರೆ ಫಿಂಗರ್ಸ್ ಆಗ್ಬೇಕಾ? ರಿಫ್ಲೆಕ್ಸಿಗೆ ಹಾಕಿ, ಆಮೇಲೆ ಫ್ಲಾಕ್ಸ್ ಸೀಡ್ಸ್ ಮಾಡಿ. ಪಸ್ಸಿರೋ ಜಾಗಕ್ಕೆ ಅಪ್ಲೈ ಮಾಡಕ್ ಆಗುತ್ತೆ ಅಂದ್ರೆ ಒಂದ್ರ ಸರ್ಕಲ್ ಹಾಕಿ. ನೋಡಿ, ಡಾರ್ಕ್ ಬ್ಲೂ ಒಣಗಿಸೋದಿಕ್ಕೆ ಶಕ್ತಿ ಇದೆ. ಡಾರ್ಕ್ ಬ್ಲೂಗೆ ಅದು ಪವರ್ ಏನಂದ್ರೆ ಗಾಳಿ. ಬಟ್ಟೆಗಳು ಒಣಗಾಕ್ಬಿಟ್ರೆ ಗಾಳಿಗೆ, ಬಿಸ್ಲಿಲ್ಲ ಅಂದ್ರೆ ಗಾಳಿಗೆ ಒಣಗುತ್ತಲ್ವಾ, ಆ ಗಾಳಿ ನೋಡಿ ಚಳಿಗಾಲ ಹೆಂಗೆ ಕ್ರಿಯೇಟ್ ಮಾಡುತ್ತೆ. ನಮ್ಮ ಇದನ್ನೇ ನಮ್ದು ಕೈನೇನೆ ಡ್ರೈ ಮಾಡ್ಬಿಡುತ್ತೆ ಅದು. ಗಾಳಿಗಷ್ಟು ಪವರ್ ಇದೆ. ಏನ್ ಮಾಡ್ತಾರೆ, ಶಾರ್ಟ್ ವಿಡಿಯೋಸ್ ನೋಡ್ಕೊಂಡು ಸರ್ ತೋರ್ಸಿದಾರೆ, ಫುಲ್ಲು ತೆಳ್ಳಗಾಗಿ ರ್ಯಾಂಪ್ ವಾಕ್ ಮಾಡೋಣ ಅಂತೇಳಿ ಹಾಕೊಂಡ್ಬಿಡ್ತಾರೆ. ಹಾಕೊಂಡ್ರು ಇಲ್ಲಿ ಹಾಕೊಂಡ್ರು ಪರವಾಗಿಲ್ಲ, ಸ್ವಲ್ಪ ಕೆಳಗ್ ಬಂದು ಹಾಕಿದ್ರು. ಡಾರ್ಕ್ ಬ್ಲೂ ಯಾಕೆ ಇಲ್ಲ ಹಾಕಿದ್ರು? ಎದೆ ನೋವ್ತಿತ್ತಂತೆ, ಎದೆ ನೋವು ಬಂದ ತಕ್ಷಣ ಹಾರ್ಟಿಗೆ ಪವರ್ ಬಂದ್ಬಿಡ್ಲಂತ ಇಲ್ಲಿ ಹಾಕ್ಬಿಟ್ರು. ಹಾರ್ಟ್ ಜಾಯಿಂಟ್ ಇದು, ನಿಮ್ಮ ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಕಫ ಜಾಯಿಂಟ್ ಏನಿದೆ, ಹಾರ್ಟ್ ಜಾಯಿಂಟ್ ಇದು, ಇಲ್ಲಿಗೆ ಹಾಕೊಂಡಿದ್ದಾರೆ. ಅವರಿಗೆ ಮೊದ್ಲೇ ಆಲ್ರೆಡಿ ಅವರಿಗೆ ಸ್ಪೈನಲ್ ಸೆನ್ಸೇಷನ್ ಇತ್ತು, ಫುಲ್ ಜಾಸ್ತಿ ಆಗ್ಬಿಟ್ಟಿದೆ. ಇದಾರೆ ಅವ್ರಿಗೆ ಗ್ರೂಪ್ ಅಲ್ಲಿ. ನನ್ನ ಹತ್ರ ಟ್ರೀಟ್ಮೆಂಟ್ ಬಂದಿದ್ರು, ನಾಗರತ್ನ ಮ್ಯಾಮ್ ಬಂದಿದ್ರು. ನಾನು ಟ್ರೀಟ್ಮೆಂಟ್ ತುಂಬಾ ಯೋಚನೆ ಮಾಡೇ ಕೊಟ್ಟಿದ್ದೀನಿ. ಆತರ ಎಲ್ಲ ಮತ್ತೆ ಸೆನ್ಸೇಷನ್ ಜಾಸ್ತಿ ಆಗಕ್ ಚಾನ್ಸೇ ಇಲ್ಲ, ಇದು ಏನಾಯ್ತಿತ್ತು ಮತ್ತೆ ಅಂತ ಹೇಳ್ಬಿಟ್ಟು ಬಂದ್ರು. ವಾಪಸ್ ಟ್ರೀಟ್ಮೆಂಟಿಗೆ ನಾನು ಕೊಟ್ರೆ ಅವರಿಗೆ ಅವ್ರಿಗೆ ಫುಲ್ ಸ್ಪೈನಲ್ ಸೆನ್ಸೇಷನ್ ಇತ್ತಲ್ವಾ ಅವರಿಗೆ. ಆ ಸೆನ್ಸೇಷನ್ ಯಾಕೆ ಜಾಸ್ತಿ ಇದು ಗೊತ್ತಿಲ್ಲ. ಸರ್ ಎಲ್ಲ ನಾಡಿ ಎಲ್ಲ ನೋಡ್ಬಿಟ್ಟು ನಾನು ಟ್ರೀಟ್ಮೆಂಟ್ ಕೊಟ್ಮೇಲೆ ಇಲ್ಲಿ ಅವ್ರಿಗೆ ಕಲರ್ ಅಪ್ಲೈ ಮಾಡೋಣ ಅಂತ ಹೋಗ್ತೀನಿ. ಇಲ್ಲಿ ಆಲ್ರೆಡಿ ಒಂದ್ ಕಲರ್ ಇದೆ, ಅದೇನಂತ ಕೇಳಿದ್ರೆ ಡಾರ್ಕ್ ಬ್ಲೂ. ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ, ನನ್ಗೆ ಇಲ್ಲಿ ನೋವು ಬಂತು, ಅದಕ್ಕೆ ನಾನು ಇಲ್ಲಿ ಅಪ್ಲೈ ಮಾಡ್ಕೊಂಡೆ ಅಂತೇಳಿ. ಯಾವುದೇ ಬಣ್ಣಗಳ ಶಕ್ತಿ ಗೊತ್ತಿಲ್ಲದೆ, ಗುಣ ಗೊತ್ತಿಲ್ಲದೆ, ಅದರ ಲಕ್ಷಣಗಳು ಗೊತ್ತಿಲ್ಲದೆ ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ ಕೊಟ್ಟಿರುವಂತಹ ಶಾರ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ನಿಜವಾಗ್ಲೂ ಅದು ಇರುವಂತಹ ಲಕ್ಷಣಗಳಾದ್ರೆ, ಅದು ನಿಮ್ಗೆ ತುಂಬಾನೇ ಹತ್ರದ ರಿಲೇಟ್ ಆಗಿದ್ರೆ, ಅವ್ರು ಹೇಳಿರೋಷ್ಟು ದಿನ ಮಾತ್ರ ಅಪ್ಲೈ ಮಾಡ್ಬೇಕು.
ಅವರಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು 2 ತಿಂಗಳು 3 ತಿಂಗಳು ಎಲ್ಲ ಅಪ್ಲೈ ಮಾಡಿ ಮತ್ತೆ ಅದು ಅಡ್ವರ್ಸ್ ಆಗಿ ಇನ್ನೊಂದೇನೋ ದಯವಿಟ್ಟು ಮಾಡ್ಕೋಬೇಡಿ. ಸರಿಯಾದ ಮಾಹಿತಿ ಇದ್ರೆ ಮಾತ್ರ ಮಾಡ್ಕೊಳ್ಳಿ. ಓಕೆ, ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ ನಿಮ್ಮ ಹತ್ರ ಜೋಕ್ ಮಾಡಕ್ಕೆ ತಮಾಷೆ ಮಾಡಕ್ ನಾನು ನಿಮ್ಮ ಹತ್ರ ಇದನ್ನ ಹೇಳ್ತಾ ಇಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಕೇಸ್ಗಳು ಬರ್ತಾ ಇದೆ. ನಂಬರ್ 2 ಡಾರ್ಕ್ ಬ್ಲೂನ 2 ತಿಂಗಳು ಹಾಕೊಂಡಿದ್ದಾರೆ. ಅವರಿಗೆ ಈ ಸೈಡ್ ಫುಲ್ಲು ಇವತ್ತಿಗೂ ನಡುಗ್ತಾ ಇದೆ. ಈ ಪೋರ್ಷನ್ ಫುಲ್ಲು ತಲೆ ನಡುಗುತ್ತೆ, ಕಣ್ಣು ಒದರುತ್ತೆ, ಬಾಯಿ ಒದರುತ್ತೆ, ಕೈ ನಡುಗುತ್ತೆ, ಇದ್ ನಡುಗುತ್ತೆ. ವಿಡಿಯೋ ಕಳಿಸ್ತೀನಿ, ಬೇಕಿದ್ರೆ ನೋಡಿ. ಅವ್ರು ಕೂತ್ಕೊಂಡಿದ್ದಾರೆ ಹೆಂಗೆ, ಅವ್ರ ಬಾಡಿ ಹಿಂಗೆ ಮೂವ್ ಆಗ್ತಿರುತ್ತೆ. ಏನಕ್ಕೆ ಅಪ್ಲೈ ಮಾಡ್ಕೊಂಡ್ರಿ? ಸುಸ್ತು ಕಡಿಮೆ ಆಗ್ಬೇಕಂದ್ರೆ, ನಿಮ್ಗೆ ತುಂಬಾ ನಿತ್ರಾಣ ಆಗಿದ್ರೆ, ನಿಮ್ಗೆ ಸ್ವಲ್ಪ ಬೇಗ ಎನರ್ಜಿ ಬೇಕಂತ ಹೇಳಿದ್ರೆ ನಂಬರ್ 2 ಡಾರ್ಕ್ ಬ್ಲೂ ಹಾಕಿ ಅಂತ ಹೇಳಿದಾರೆ. ಸುಸ್ತಿದ್ದಾಗ ಹಾಕೋಬೇಕು, ಮತ್ತೆ ತೆಗೆದಾಕ್ಬೇಕು ಅದನ್ನ. ಇನ್ನು ನಿಮ್ದು ಲೈಫಲ್ಲಿ ಸುಸ್ತೇ ಆಗ್ಬಾರ್ದು. ನಾನು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು. ನಾನು ಫುಲ್ ಸ್ಪಿರಿಟ್ ಸೂಪರ್ ಮ್ಯಾನ್ ತರ ಆರ್ಬಿಡ್ಬೇಕಂತ ನೀವು 2 ತಿಂಗಳು 2.5 ತಿಂಗಳು ನೀವು ಅಪ್ಲೈ ಮಾಡ್ಕೊಂಡ್ರೆ ಅದು ಗಾಳಿ ಗೊತ್ತಲ್ಲ, ಗಾಳಿ ಮೆಟ್ಕೊಳ್ಳೋದು, ಗಾಳಿ ಇನ್ನೊಂದಾಗೋದು, ಗಾಳಿ ಪವರ್ ಏನಂತ ಗೊತ್ತಿರ್ತದಲ್ಲ ನಿಮ್ಗೆ. ಆತರ ಇಡೀ ಮೈ ಗಾಳಿ ಒದ್ರಿದ್ರೆ ಇನ್ನೇನಾಗುತ್ತೆ? ನಂಬರ್ ಯೂಸ್ ಮಾಡುವಾಗ ಅದು ಓವರ್ ಆಲ್ ಬಾಡಿಗೆ ವರ್ಕ್ ಆಗುತ್ತೆ. ಯೋಚನೆ ಮಾಡಿ ಯೂಸ್ ಮಾಡಿ. ಯಾವುದೇ ಮಾತುಗಳನ್ನು ಈಸಿಯಾಗಿ ತಗೋಬೇಡಿ. ನಾನು ಆಡೋ ಪ್ರತಿಯೊಂದು ಮಾತು ಇಲ್ಲಿ 100 ಜನಕ್ಕೆ ಅವಲಂಬನೆ ಆಗೋದೇ ಹೇಳ್ತೀನಿ. ಅದು ನನಗೆ ಬಂದಿರುವಂತ 2-3 ಕೇಸ್ಗಳು. ಇದನ್ನ ಹೇಳ್ಬೇಕಂತ ತುಂಬಾ ಸಲ ಅನ್ಕೊಂಡಿದ್ದೆ. ಈ ವೇದಿಕೆನಲ್ಲಿ ತುಂಬಾ ಜನ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಇನ್ನೊಬ್ರಿಗೆ ಯಾರಿಗೂ ಅಡ್ವರ್ಸ್ ಆಗೋದು ನಂಗೆ ಇಷ್ಟ ಇಲ್ಲ. ಅವ್ರಿಗೆ ಆಗಲೇ 5-6 ಸಿಟ್ಟಿಂಗ್ಸ್ ಕೊಟ್ಟು ಇವತ್ತೊಂದು ಲೆವೆಲ್ಗೆ ಅವ್ರನ್ನ ತಗೊಂಡ್ ಬಂದಿದ್ದೀನಿ. ಅದರಿಂದ ಡಾರ್ಕ್ ಬ್ಲೂ ಸಹವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಅದ್ರ ಪವರ್ನ ಅರ್ಥ ಮಾಡ್ಕೊಂಡು, ಅದು ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ಎಷ್ಟು ದಿನ ಹಾಕ್ಬೇಕು ಅಷ್ಟು ದಿನ ಹಾಕಿ ಸ್ಟಾಪ್ ಮಾಡಿ. ಸರ್ ಅನ್ಮ್ಯೂಟ್ ಮಾಡ್ತೀರಾ ಯಾರನ್ನಾದ್ರೂ? ಮೇಡಮ್ ನಮಸ್ತೆ. ದೀಕ್ಷಾ ಮೇಡಮ್ ಸರ್ ಹೇಗಿದ್ದೀರಾ ಮೇಡಮ್? ಸರ್ ಇದು ನಿಮ್ ಗ್ರೂಪ್ ಅಲ್ಲೂ ಶೇರ್ ಆಗಿದ್ಯಾ ಲಿಂಕ್? ಇಲ್ಲ, ನಾನು ಇದು ನೀವು ತಗೊಂಡಿದ್ದೆ. ಪ್ರೆಷರ್ ಇದ್ರಲ್ಲಿ ಇದ್ದೀರಾ? ಹೌದು, ಇಲ್ಲಿ ಬಂದಿದ್ದೆ ನಾನು ತಗೊಂಡು. ಎಲ್ಲ TM ಮತ್ತೆ ಅಕ್ಯುಪ್ರೆಷರ್ ಎಲ್ಲ ಕಡೆ ಇದೆ ಮೇಡಮ್. ಹೌದಾ? ಅದೇ ನಂಗೆ ಅದಕ್ಕೆ ಶಿವಕುಮಾರ್ ಸರ್ ನೋಡ್ಬಿಟ್ಟು ನಾನು ನಮ್ TM ಅಲ್ವಾ ಅಂತ ಹೇಳ್ಬಿಟ್ಟು ಇದ್ ಮಾಡಿದೆ. ಹೌದು, ಆಕ್ಚುಲಿ TM ಬ್ಯಾಚ್. ಬಟ್ ಇದನ್ನ ತಗೊಂಡಿದ್ದೆ ಆಕ್ಚುಲಿ ನಮ್ಮ ಮಿಸಸ್ ಅವ್ರದ್ದು ಸ್ವಲ್ಪ ನೋಡ್ಬೇಕಿತ್ತು ಅನ್ಕೊಂಡು ಅವ್ರು ತಗೊಂಡಿದ್ದೆ. ಬಟ್ ಇವರ್ ಏನ್ ಕ್ಲಾಸಸ್ ತಗೊಂಡಿದಾರ, ಒಂಥರ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಿದ್ದೀರಾ ನೀವು. ಸೂಪರ್ ಕ್ಲಾಸಸ್. ನಾನು ಒನ್ಸ್ ಅಪಾನ್ ಎ ಟೈಮ್ ಮಕ್ಕಳೇ ಅಲ್ವಾ ಸರ್ ಇದರಲ್ಲಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್, ಮತ್ತೆ ಇವಾಗ ಕೊಟ್ಟಿರೋ ನೀವು ವ್ಯಾಲ್ಯೂಬಲ್ ಸಜೆಷನ್, ಅಡ್ವೈಸ್ ಇದೆಯಲ್ಲ, ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಬೇಕು. ವಿತೌಟ್ ನೋಯಿಂಗ್ ಅದ್ರ ಕಲರ್ ಬಗ್ಗೆ ಏನೋ ಒಂದು ಅದ್ರ ಬಗ್ಗೆ ಜಸ್ಟ್ ಸ್ವಲ್ಪ ತಿಳ್ಕೊಂಡ್ರೆ ಸಾಲದು. ಆ ಕೋರ್ಸ್ ಕಲ್ತ ಮೇಲೆ ಅದನ್ನ ಅವ್ರು ಅಪ್ಲೈ ಮಾಡ್ಕೊಂಡ. ಬಟ್ ಅವ್ರು ಶಾರ್ಟ್ ವಿಡಿಯೋಸ್ ನೋಡ್ಲಿ, ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲೇ ಅದು ಇರ್ಬೇಕು. ಅದು ಲಾಂಗ್ ಟರ್ಮ್ ಅಪ್ಲೈ ಮಾಡ್ದಂಗೆ ನೀವು ಹೇಳ್ದಂಗೆ ಅದು ಇಟ್ ವಿಲ್ ಗೋ ಟು ಸಮ್ ಅದರ್ ಡೈರೆಕ್ಷನ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು ವಿಡಿಯೋ. ಅಷ್ಟೊಂದು ಯೋಚನೆ ಮಾಡಿ ಅವ್ರಿಗೆ ನಾನು ಅರ್ಧ ಗಂಟೆ ಟೈಮ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ ಸರ್. ಇವರು ಯಾವುದೋ ಒಂದು ಚಿಕ್ಕ ಶಾರ್ಟ್ ವಿಡಿಯೋಸ್ ನೋಡಿ ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಈಗ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿರುವಾಗ ನನ್ನನ್ನು ಫಾಲೋ ಮಾಡ್ಬೇಕು ಅವರು. ಹೌದೌದು ಹೌದು, ಖಂಡಿತ. ಈಗ ಅವ್ರು ಹೌದು, ಯಾರ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಅವ್ರ ಹತ್ರನೇ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೋ, ನಿಮ್ಮ ಹತ್ರನೇ ಬಂದು ಟ್ರೀಟ್ಮೆಂಟ್ ತಗೋಬೇಕು. ಈ ತರ ಆಗ್ತಾ ಇದೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ. ಸೊ ಓನ್ ಆಗಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ಟ್ರೀಟ್ ಮಾಡಿ ಅಂತ. ಅವ್ರಿಗೇನೋ ಒಂದು ಟ್ರೀಟ್ ಮಾಡಿ. ಇದು ನೋಡಿ, ಇದು ಹಾರ್ಟ್. ಇಲ್ಲಿಗೆ ನೀವು ಅಪ್ಲೈ ಮಾಡುವಾಗ ಲೋವರ್ ಡೋಸೇಜ್ ಸ್ಕೈ ಬ್ಲೂ ಮಾಡಿದ್ರು ಪರವಾಗಿರ್ಲಿಲ್ಲ, ಆರೆಂಜ್ ಮಾಡಿದ್ರು ಒಂದ್ ಪಕ್ಷ. ಬಟ್ ಡಾರ್ಕ್ ಬ್ಲೂ ಹೆವಿ ವಿಂಡ್ ಅದಕ್ಕೆ ಎಂತ ಎನರ್ಜಿ ಇದೆ ಅಂತ ಹೇಳಿದ್ರೆ ನಡಗ್ಸತ್ತೆ ನಿಮ್ಮನ್ನ. ಖಂಡಿತ ಖಂಡಿತ ಮೇಡಮ್. ಅದು ಆಕ್ಚುಲಿ ನಮ್ಮ ಅದೊಂದು ಫೀಡ್ಬ್ಯಾಕ್. ಡಾರ್ಕ್ ಬ್ಲೂದು ನಮ್ಮ ಕೊಲೀಗ್ ಅವರ ಸನ್ ಸರ್ ಮನೆಗೆ ಹೋಗಿ ಜಸ್ಟ್ ಸೈಲೆಂಟ್ ಆಗಿ ಕೂತ್ಕೋತಾ ಇದ್ದಂತೆ. ಏನು ಮಾಡ್ತಾ ಇರಲಿಲ್ಲ, ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಸುಮ್ಮನೆ ಸೈಲೆಂಟ್. ಬರ್ತಾನೆ, ಕಾಲೇಜಿಂದ ಬರೋ ಸುಮ್ಮನೆ ಕೂತಿರೋದು, ಏನು ಆಕ್ಟಿವಿಟೀಸ್ ಇಲ್ಲ, ಏನೂ ಇರಲಿಲ್ಲ. ಅವ್ನು ಡಾರ್ಕ್ ಬ್ಲೂ ಜಸ್ಟ್ 15 days ಕೊಟ್ಟಿದ್ದೀನಿ ಅವ್ರಿಗೆ. ಜಸ್ಟ್ ನಂಬರ್ 2 ಕೀಪ್ ಇಟ್ ಇನ್ ಇಸ್ ಬ್ಯಾಗ್ ಅಷ್ಟೇನೆ. ಈಸ್ ವೆರಿ ಆಕ್ಟಿವ್ ನಾವು.
ಐ ಟೋಲ್ಡ್ ಹಿಮ್ ಟು ರಿಮೂವ್ ಇಟ್ ನಾವು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಓವರ್ ಡೋಸ್ ಆಗ್ಬಾರ್ದು ಅಷ್ಟೇನೆ. ಕರೆಕ್ಟ್. ಅಷ್ಟೇ ಮಾಡಿ ನೀವು. ಸರ್ ಶಾರ್ಟ್ ವಿಡಿಯೋಸ್ನ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ನೀವು ರಿಕ್ವೈರ್ಮೆಂಟ್ ಇರೋ ತನಕ ಮಾತ್ರ. ಅದನ್ನ ಲಾಂಗ್ ಟರ್ಮ್ ಯೂಸ್ ಮಾಡೋದು, ಅದನ್ನೇನೋ ಅಡ್ವರ್ಸ್ ಮಾಡ್ಕೊಳ್ಳೋದು. ನೋಡಿ, ಒಬ್ರಿಗೆ ಪವರ್ ಕೊಟ್ರೆ ಅದನ್ನ ಲಾಂಗ್ ಟೈಮ್ ಕೊಟ್ರೆ ಏನಾಗುತ್ತೆ ಅನ್ನೋದು ಇದೇನೆ. ಹೌದು 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 ಅದ್ರ ಶಕ್ತಿ ಕರೆಕ್ಟ್. ಅದನ್ನ ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ ಬಾಡಿ ತಡಿಬೇಕಲ್ವಾ ಅದನ್ನ. ಹೌದು ಹೌದು ಇದು ಪಂಚಭೂತಗಳು, ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ನಾನೇ ಹೈಯರ್ ಅಂತ ನೀವ್ ಯಾವ್ದನ್ನು ಜಾಸ್ತಿ ಮಾಡಿ ಇಟ್ಕೊಳಕ್ ಆಗಲ್ಲ. ಜಸ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ TM. ಹೌದು ಹೌದು TM ಅಂತ ಅಲ್ಟಿಮೇಟ್ ಬಿಡಿ ಮೇಡಮ್. ಅದು ಒನ್ ಹ್ಯಾಸ್ ಟು ಲರ್ನ್. ದಟ್ ಈಸ್ ಒಂಥರ ಯು ವಿಲ್ ಬಿಕಮ್ ಎ ಡಾಕ್ಟರ್, ಆ ತರ ಇರುತ್ತೆ. ಮೇಡಮ್ ನಂದೊಂದು ಕ್ವಶನ್ ಇದೆ. ಈಗ ಆಕ್ಚುಲಿ ಇಲ್ಲಿ ಒಬ್ರು ಪೇಷಂಟ್ ಟ್ರೀಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಅವರು ಬಸವರಾಜ್ ಸರ್ ಹತ್ರನೂ ಹೋಗಿ ಬಂದಿದ್ದಾರೆ. 2 times ಅವ್ರ ಕ್ಲಿನಿಕ್ ವಿಸಿಟ್ ಮಾಡಿದ್ದಾರೆ. ಮತ್ತೆ ಈಗ ನನ್ನ ಆಕ್ಚುಲಿ ನಮ್ಮ ಫ್ರೆಂಡೇ, ಬಟ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಬಟ್ ಕಲರ್ ಥೆರಪಿ ಮತ್ತೆಲ್ಲ ಅವ್ರಿಗೆ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 2-3 months ಆಗಿದೆ. ಬಟ್ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ತುಂಬಾ ಒಂದು ಮೋಸ್ಟ್ಲಿ ಒಂದು 10% ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ಹೈಪರ್ ಆಕ್ಟಿವ್, ತುಂಬಾ ಹೈಪರ್ ಆಕ್ಟಿವ್ ಇದ್ದಾನೆ ಹುಡುಗ. ಒಂದು 5th standard ಹುಡುಗ ಅವನು. ಹಲೋ, ಕೇಳಿಸ್ತಾ ಇದೆಯಲ್ಲ ಮೇಡಮ್? ನಂಬರ್ 5 ಎಲ್ಲೋನಲ್ಲಿ ಹಾಕಿ ಸರ್ ಅವರಿಗೆ, ಮಗುಗೆ. ಅವ್ರಿಗೆ ಆಕ್ಚುಲಿ 2 yellow ಡಾಟ್ಸ್ ಹಾಕಿದೆ ಮಿಡ್ಲ್ ಫಿಂಗರ್ ಈ ಇದರಲ್ಲಿ. ಲಾಸ್ಟ್ ಟೈಮ್ ಇವರು ಹೇಳಿದ್ರು. ಮತ್ತೆ ಬ್ರೌನ್ ಡಾಟ್ಸ್ ಹಾಕಿದ್ದೆ. ನಂಬರ್ಸು ಕೊಟ್ಟಿದ್ದೆ. ಸ್ಕೈ ಬ್ಲೂ ಅಲ್ಲಿ ನಂಬರ್ 2 ಕೊಟ್ಟಿದ್ದೆ. ಬಟ್ ಅವ್ರಿಗೆ ನಥಿಂಗ್ ಇಸ್ ವರ್ಕಿಂಗ್ ಅಂತ ಒಂದು ಫೀಲ್ ಆಗ್ತಾ ಇದೆ. 10% ಇದೆ, ಬಟ್ ಸ್ಟಿಲ್ ಅದಕ್ಕೆ ತುಂಬಾ ಹೈಪರ್ ಆಕ್ಟಿವ್ ಇದ್ದಾನೆ. ಅದಕ್ಕೆ ಬೇರೆ ಏನಾದ್ರು ನಂಬರ್ಸ್ ಅಥವಾ ಸೀಡ್ ಥೆರಪಿ ಏನಾದ್ರು ಜಸ್ಟ್ ನಿಮ್ಮ ಪ್ರಕಾರ ಏನಾದ್ರು ಅಡ್ವೈಸ್ ಮಾಡ್ಬೋದಾ ಅಂತ? ಸರ್ ನಂಬರ್ 2 ಸ್ಕೈ ಬ್ಲೂ ಯೂಸ್ ಮಾಡ್ಬೋದು. ಅದು ಆಲ್ರೆಡಿ ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಏನು ಆಗ್ತಾ ಇಲ್ಲ ಸರ್ ಅಂತ. ಇಲ್ಲಿ ಅಪ್ಲೈ ಮಾಡೋದಕ್ಕಿಂತ ಸರ್ ಮಗುದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಳ್ಳಿ. ಅದು ಆಲ್ರೆಡಿ ಮಾಡಿದ್ದಾರೆ. ಅವರ ಇದ್ರಲ್ಲೇ ಹಾಕೊಂಡಿದ್ದಾರೆ. ಅವನು ಮಲ್ಗೋ ದಿಮ್ ಕೆಳಗಡೆ, ಮತ್ತೆ ಅವನು ಇದ್ರಲ್ಲಿ ಬ್ಯಾಗ್ ಅಲ್ಲಿ ಕೈಯಲ್ಲೂ ಕೂಡ ಬರೀತಾ ಇದ್ದಾರೆ ನಂಬರ್ 2 ಸ್ಕೈ ಬ್ಲೂ. ಬಟ್ ದಟ್ ಆಲ್ಸೋ ದೇ ಆರ್ ಟೆಲಿಂಗ್ ಇಟ್ಸ್ ಸಮಥಿಂಗ್ ಮೇ ನಾಟ್ ಬಿ ವರ್ಕಿಂಗ್ ಅಂತ. ಓಕೆ, ನಂಬರ್ 5 ಎಲ್ಲೋ ಸರ್? ನಂಬರ್ 5 ಎಲ್ಲೋ ಕೊಟ್ಟಿಲ್ಲ ನಾನು. ಕೊಡಿ ಸರ್. ಅದೊಂದು ಕೊಟ್ಟು ನೋಡಬೇಕು ಸ್ಟೆಬಿಲಿಟಿಗೆ. ಹೌದು, ಭೂತಾಯಿ ತರ ಸುಮ್ನೆ ಒಂದ್ ಕಡೆ ಕುತ್ಕೊಳ್ಳೋದು. ನಂಬರ್ 5 ಮತ್ತೆ ಸಿಂಗಲ್ ಜಸ್ಟ್ ನಿಮ್ ಕಡೆಯಿಂದ ಏನಾದ್ರು ಅಡ್ವೈಸ್, ಸಿಂಗಲ್ ಸೀಡ್ ಅಲ್ಲಿ ಏನಾದ್ರು ಮಾಡ್ಬೋದಾ? ನಾನು ಸಿಂಗಲ್ ಸೀಡ್ಗೆ ಹೋಗಿಲ್ಲ ಇನ್ನ. ಒಂದ್ಸರಿ ಅದೇ ಲಿವರ್ ಟಚ್ ಮಾಡಿದ್ದೆ. ಮಕ್ಳಿರೋದ್ರಿಂದ ಹಾಕ್ಬಾರ್ದು ಅಂತ ಅನ್ಕೊಂಡು ನಾನು ಟಚ್ ಮಾಡಿಲ್ಲ. ಜಸ್ಟ್ ಒಂದು ಲಿವರ್ ಟಚ್ ಮಾಡಿಸಿದ್ದೆ. ಅದು ಜಸ್ಟ್ ಕೋಲ್ಡ್ನೆಸ್ ಆಗಿದೆ ಅಷ್ಟೇನೆ. ಅದ್ ಬಿಟ್ರೆ ಅವನು ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ಮಕ್ಕಳಲ್ಲಿ ವಿಂಡೋ ಎಕ್ಸಸ್ ಅಲ್ವಾ ಸರ್? ಹೌದು, ನಾನು ಅದೇ ಹೇಳಿದೆ, ಅಡ್ವೈಸ್ ಮಾಡಿದೆ. ಬಟ್ ಈಸ್ ಓವರ್ ಆಕ್ಟಿವ್. ಕ್ಲಾಸ್ ಇಂದ ತುಂಬಾ ಟೀಚರ್ಸ್ ಗಳಿಂದನೂ ಕಂಪ್ಲೇಂಟ್ ಬರ್ತಾ ಇದೆ. ಸೊ ಹಂಗಾಗಿ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಮಾಡ್ಬೋದಾ? GB40 ಸೆಡೆಕ್ಟ್ ಮಾಡಿ ಸರ್. GB40 ಅದನ್ನೇ ನನ್ನ ಮೈಂಡ್ ಅಲ್ಲಿ ಇತ್ತು, ಅದಕ್ಕೆ ಅದನ್ನ ಮಾಡ್ಬೋದಲ್ವಾ ಅಂತ ರಿಜಿಸ್ಟರ್. GB40 ಕೊಡಿ ಸರ್ ಮಗುಗೆ. GB40 ಸೆಡೇಷನ್ ಮಾಡ್ಬೋದಲ್ವಾ? ಮಕ್ಕಳುಗಳಿಗೆ ಫಸ್ಟ್ ಮಾಡೋದೇ ನಾವು GB40. ಯಾರೇ ಹೈಪರ್ ಆಕ್ಟಿವ್ ಇದಾರೆ, ರಂಪಾಟ ಮಾಡೋದು ಎಲ್ಲ ದೊಡ್ಡವ್ರಿಗೆ ಹಾಕ್ತಿವಿ ನಾವು ಅದನ್ನ. ಹೌದು, ಆಕ್ಚುಲಿ ದೊಡ್ಡವ್ರಿಗೆ ಟ್ರೀಟ್ ಮಾಡಿದೀನಿ. ಬಟ್ ಇದು ಮಗು ಅಲ್ವಾ, ಸೊ ಅಂದ್ರೆ ಆಕ್ಟಿವ್ ಇದಾರೆ, ಬಟ್ ತಡೀತಾರೆ ಅಂತ ಆಗಲ್ಲ. GB40 ಬಂದು ಹೀಟ್ ಪಾಯಿಂಟ್. ಅದು ಹೌದು. ಜಸ್ಟ್ ಹೀಟ್ ರೆಡ್ಯೂಸ್ ಆದ ತಕ್ಷಣ ಮಗು ಕಾಮ್ ಡೌನ್ ಆಗುತ್ತೆ. ಸೊ ಅದನ್ನ ಟ್ರೈ ಮಾಡ್ತೀನಿ. ಪ್ಲಸ್ ಆಸ್ ಯು ಸೆಡ್ ನಂಬರ್ 5 ವಿಂಡ್ ಎನರ್ಜಿ ಎಕ್ಸೆಸ್ ಇರುತ್ತೆ ಆ ವಯಸ್ಸಿನ ಮಕ್ಕಳಲ್ಲಿ. ಸೊ ನಾವು ಅದರಲ್ಲಿ ವಿಂಡ್ ಪಾಯಿಂಟ್ ಆಗಿ ನಾವು GB40ನೇ ತಗೊಂಡಾಗ ಹೀಟ್ ಅನ್ನ ರೆಡ್ಯೂಸ್ ಮಾಡಿದಾಗ ಆ ಮಕ್ಕಳಲ್ಲಿರೋ ಹೈಪರ್ ಆಕ್ಟಿವ್ನೆಸ್ ಕಾಮ್ ಡೌನ್ ಆಗ್ತಾ ಬರುತ್ತೆ. GB40 ಅದೇ ಜಸ್ಟ್ ಸೆಡೇಟ್ ಮಾಡಿ ಮೋಸ್ಟ್ಲಿ ಅದನ್ನ ಒಂದು 15 days 1 month ಆದ್ಮೇಲೆ ನೋಡ್ಕೊಂಡು ಮತ್ತೆ ಎನರ್ಜಿ ಏನಾದ್ರು ಬೇಕಿದ್ರೆ ಆಕ್ಟಿವ್ನೆಸ್ ನೋಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಎನರ್ಜಿ ಕೊಡ್ಬೋದು. ಸೆಡೇಷನ್ಗೆ ಹೋಗ್ಬೋದಲ್ವಾ ಬೈ ಚಾನ್ಸ್? ಮಕ್ಕಳಲ್ಲಿ ವಿಂಡ್ ಅನ್ನೋದು ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ನೀವು ಸೆಡೇಟ್ ಮಾಡಿದ್ರು ಮತ್ತೆ ಅದ್ ಬರುತ್ತೆ.
ಹೌದು ಅದ್ ಖಂಡಿತ ಅದ್ ಬರುತ್ತೆ ಬಟ್ ಮಾಡೋದು ಏನು ಬೇಕಾಗಿಲ್ಲ, ಮತ್ತೆ ಅದೇ ರೈಸ್ ಆಗುತ್ತೆ. ಬಿಕಾಸ್ ಅದು ಇನ್ಬೋರ್ನ್ ಅದು. ಆ ಏಜ್ ಹೌದು. ಅಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ವಿಂಡ್ ಎನರ್ಜಿ ರಿಕ್ವೈರ್ಮೆಂಟ್ ಇದೆ, ಅದು ಆ ಏಜ್ಗೆ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರುತ್ತೆ ಪ್ರಕೃತಿಯಿಂದ. ಫೈರ್ಗೆ ಹೋದಾಗ ಫೈರ್ ಏಜ್ ಬಂದಿರುತ್ತೆ. ಆ ಟೈಮಲ್ಲಿ ನಾವು ಫೈರ್ ಕೊಡುವಂತ ಅಗತ್ಯ ಏನಿರಲ್ಲ. ನಾವು ಹೌದು. ಸೆಡೆಟ್ ಮಾಡಿದ್ರು ಮತ್ತೆ ಫೈರ್ ರೈಸ್ ಆಗುತ್ತೆ. ಓಕೆ ಡನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬೇರೆಯವ್ರು ವೆಯ್ಟ್ ಮಾಡ್ತಾ ಇದಾರೆ, ಬೇರೆಯವ್ರಿಗೆ ಅವಶ್ಯಕ ಕೊಡೋಣ. ಥ್ಯಾಂಕ್ ಯು ಸೋ ಮಚ್. Sure. ಥ್ಯಾಂಕ್ ಯು. ಹ್ಮ್. ಬಂತಾ ನೀಲಾ ಅವರಿಗೆ? ಮಾತಾಡಿ. ನಮಸ್ತೆ ಮ್ಯಾಮ್. ಹಾ ನಮಸ್ತೆ, ಹೇಳಿ. ಮ್ಯಾಮ್ ನಾನು ತುಂಬಾ ದಿನದಿಂದ ಕ್ವಶನ್ ಕೇಳ್ತಾನೆ ಇದ್ದೆ, ಯಾರು ಆನ್ಸರ್ ಕೊಡ್ಲಿಲ್ಲ ನಂಗೆ. ಹೌದಾ? ಲೇಡೀಸ್ಗೆ ಇದು ಅಪ್ಪರ್ ಲಿಪ್ ಚಿನ್ನ ಏರ್ ಬರುತ್ತಲ್ಲ ಮ್ಯಾಮ್, ಹ್ಮ್. ಅದನ್ನ ಕಡಿಮೆ ಮಾಡಕ್ಕೆ ಬೇಕಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾ? ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾ ಹೌದು ಮ್ಯಾಮ್. ಅಂದ್ರೆ ನನ್ಗೆ ರೆಗ್ಯುಲರ್ ಇದೆಲ್ಲ ಆಗುತ್ತೆ ಮ್ಯಾಮ್, ಡೇಟ್ಸ್ ಎಲ್ಲ ಕರೆಕ್ಟ್ ಇದೆ. ಹ್ಮ್. ಬರೀ ಅದು ಅಪ್ಪರ್ ಲಿಪ್ ಚಿನ್ ಮಾತ್ರ ಹೇರ್ ಗ್ರೋತ್ ಇದೆ. ಲಂಗ್ ಮೋಷನ್ ಆಗ್ಬೇಕು. ಪಿಟ್ಯುಟರಿ ಗ್ಲ್ಯಾಂಡ್ ಇದೆ ಅಲ್ಲ, ಹ್ಮ್ ಮ್ಯಾಮ್. ಈ ಪಿಟ್ಯುಟರಿ ಗ್ಲ್ಯಾಂಡ್ ನ ಜಸ್ಟ್ ಹಾರ್ಮೋನ್ ಆಕ್ಟಿವೇಟ್ ಮಾಡಿ ನೀವು ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಬೆರಳಲ್ಲೂ ಮಾಡ್ತಾ ಹೋಗ್ಬೇಕು. ಹಾ ಸರಿ ಮ್ಯಾಮ್. ಸೊ ಇದೇನ್ ಮಾಡುತ್ತೆ, ಹಾರ್ಮೋನ್ ಸೆಕ್ರೇಷನ್ ಪೀನಿಯಲ್ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ, ಇದು ಮಾಸ್ಟರ್ ಆಫ್ ದ ಗ್ಲ್ಯಾಂಡ್, ಇಲ್ಲೇ ಶುರು ಆಗೋದ್ರಿಂದ ಇಲ್ಲಿ ಹಾರ್ಮೋನ್ ಸೆಕ್ರೇಷನ್ದು ಒಂದು ಕಂಟ್ರೋಲ್ ಸರಿ ಹೋಯ್ತು. ಮಾಸ್ಟರ್ ಆಫ್ ದ ಆರ್ಗನ್ ಇದರಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಸೆಕ್ರೇಟ್ ಆಗುವಂತ ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆಯ್ತು ಅಂತ ಹೇಳಿದ್ರೆ, ಇನ್ ದ ಕರೆಕ್ಟ್ ವೇ, ಅದು ನಿಮ್ಮ ಲಾಸ್ಟ್ ಓವರಿಸ್ ಅಂಡ್ ಟೆಸ್ಟಿಕಲ್ಸ್ ಇದರಲ್ಲಿ ಕರೆಕ್ಟ್ ಆಗಿ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ. ಆಗ ನಿಮ್ಗೆ ಈ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಬರೀ ಪ್ರೆಸ್ ಮಾಡೋದಷ್ಟೇ ಮ್ಯಾಮ್? ಫೇಶಿಯಲ್ ಹೌದು, ಎಲ್ಲ ಇದರಲ್ಲೂ ಟ್ರಿಗರ್ ಮಾಡಿ. ಹಾ ಸರಿ ಮ್ಯಾಮ್. ಹೆಸರು ಕಾಳು ಕಟ್ಬೋದು. ಏನ್ ಕಾಳು ಮ್ಯಾಮ್? ಏನ್ ಹೇಳುದು, ಗ್ರೀನ್ ಗ್ರಾಮ್. 3 ಗ್ರಾಮ್. ಸರಿ ಮ್ಯಾಮ್. ಚೆನ್ನಾಗಿ ಇದು ನಮ್ಮ ಟ್ರಿಗರ್ ಮಾಡಿ ಮಸಾಜ್ ಮಾಡಿ ಇಲ್ಲಿ ಗ್ರೀನ್ ಗ್ರಾಮ್ ಕಟ್ಬೋದು. 3 ಗ್ರಾಮ್. ಗ್ರೀನ್ ಗ್ರಾಮ್ ಸೀಡ್ ಕಟ್ತಾ ಹೋಗಿ. ಮತ್ತೆ ಈ ಥೈರಾಯ್ಡ್ ಗ್ಲ್ಯಾಂಡ್ ನು ಪ್ರೆಸ್ ಮಾಡಿ. ಸರಿ ಮ್ಯಾಮ್. ಈ ಥೈರಾಯ್ಡ್ ಸರಿ ಮ್ಯಾಮ್. ಮ್ಯಾಮ್ ನನಗೊಂದು ವಾರದಿಂದ ತಲೆ LU7 ಟಚ್ ಮಾಡಿ ವೀಕ್ಲಿ ಒನ್ಸ್. LU7 ಪಾಯಿಂಟ್ ಈಗ ಬಂದಾಗ ಇಲ್ಲಿ ಏನ್ ಬರುತ್ತೆ, ಇದೇ ನಿಮ್ದು LU7 ಪಾಯಿಂಟ್. ಸರಿ ಮ್ಯಾಮ್. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ LU7 ಪಾಯಿಂಟ್ ಎಲ್ಲಿದೆ ಅಂತ. ಜಸ್ಟ್ ಒಂದು 10 ಸೆಕೆಂಡ್ ಅದನ್ನ ಟಚ್ ಮಾಡಿ, ಇಲ್ಲ ಅಂದ್ರೆ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಸರಿ. ಈಗ ಅನ್ಮ್ಯೂಟ್ ಆಗ್ತಾ ಇಲ್ಲ, ನೆಟ್ವರ್ಕ್ ಸ್ಲೋ ಇದೆ ಅನ್ಸುತ್ತೆ, ಅನ್ಸ್ಟೇಬಲ್. ನಾನು ಅನ್ಮ್ಯೂಟ್ ಮಾಡ್ತೀನಿ ರೀ ಮೇಡಮ್. ಮಾಡಿ ಸರ್, ನಂಗೆ ಯಾಕೋ ತಗೊಳ್ತಾನೆ ನನ್ನ ಕಡೆಯಿಂದ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಇನ್ನೊಬ್ರು ಮೆಸೇಜ್ ಹಾಕಿದ್ರು, ಸೀಮಾ ಅನ್ನೋರು, ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಗೆ ಏನು ನೀವು ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಹೇಳಿದ್ದೀನಿ ನಾನು ನಿಮ್ಗೆ. ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಏನಿದೆ, 2 ರೀಸನ್ ಇಂದ ತಿಳ್ಕೊಳ್ಳಿ ನೀವು. ಒಂದು, ಚಲನೆ ಇರಲ್ಲ, ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಇರಲ್ಲ, ಚಲನೆ ಇರಲ್ಲ. ಆ ರೀಸನ್ ಇಂದ ನಿಮ್ಗೆ ಮೆನ್ಸ್ಟ್ರುವಲ್ ಸೈಕಲ್ ಟೈಮ್ ಟು ಟೈಮ್ ಪಿರಿಯಾಡಿಕಲಿ ಆಗ್ತಿರೋದಿಲ್ಲ. ಎರಡನೇದು ಬಂದು, ನಿಮ್ಮ ದೇಹದಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಇರುತ್ತೆ. ಈ ಎರಡನ್ನ ಚೆಕ್ ಮಾಡ್ಕೊಂಡು ನಿಮ್ಗೆ ಬಾಡಿನಲ್ಲಿ ಸರ್ಕ್ಯುಲೇಷನ್ ಇಲ್ವಾ, ಅದರಿಂದ ಆಗ್ತಾ ಇಲ್ವಾ, ಸೊ ನಿಮ್ಮ ಚಲನೆನ ಇನ್ಕ್ರೀಸ್ ಮಾಡಿ. ನೀವು ಹೇಗೆ ಇನ್ಕ್ರೀಸ್ ಮಾಡ್ತೀರಾ ಚಲನೆ? ನಿಮ್ದು ಲಿವರ್, ನಿಮ್ಮ ದೇಹಕ್ಕೆ ಮೂಮೆಂಟ್ ಕೊಡೋರು ಯಾರು, ಚಲನೆ ಕೊಡೋರು ಯಾರು? ಲಿವರ್ನ ಪ್ರೆಷರ್ ಕೊಡಿ. 3 ದಿನಕ್ಕೆ ಒಂದ್ಸಲ ಲಿವರ್ನ ಪ್ರೆಷರ್ ಕೊಡಿ. ಮತ್ತೆ ಲಿವರ್ ಜಾಯಿಂಟ್ಗೂ ಕೂಡ ಸ್ಕೈ ಬ್ಲೂ ಹಾಕಿ. ಈ ಲಿವರ್ ಒಂದು ಟ್ರೀಟ್ ಮಾಡಿದ್ರೆ ಆಗಲ್ಲ, ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಕೊಟ್ಟಾಯ್ತು. ಡ್ಯಾಂಪ್ನೆಸ್ ಇತ್ತು ಅಂದ್ರೆ ಆಗ್ಲೂ ನಿಮ್ಗೆ ಇರ್ರೆಗ್ಯುಲರ್ ಮೆನ್ಸಸ್ ಆಗುತ್ತೆ.
ಸೊ ಸ್ಪ್ಲೀನ್ ಜಾಯಿಂಟ್ಗೆ ಆರೆಂಜ್ ಕಲರ್ ಹಾಕಿ ಸ್ಪ್ಲೀನ್ ನ ಕೂಡ ಇಲ್ಲಿ ಪ್ರೆಸ್ ಮಾಡ್ತಾ ಬನ್ನಿ ಈ ಪ್ಲೇಸ್. ನಿಮ್ಗೆ ಬ್ಲಡ್ ಡಿಫಿಷಿಯನ್ಸಿನೇ ಇದೆ, ಡಿಫಿಷಿಯನ್ಸಿನೇ ಇದೆ, ನನಗೆ ಬ್ಲಡ್ ಇಲ್ಲ, ಆ ರೀಸನ್ ಇಂದ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದೇ ಸ್ಪ್ಲೀನ್ ಜಾಯಿಂಟ್ ಅಲ್ಲಿ ರೆಡ್ ಕಲರ್ ಹಾಕಿ. ಯಾರಿಗೆ ಬ್ಲಡ್ ಡಿಫಿಷಿಯನ್ಸಿಯಿಂದ ಪೀರಿಯಡ್ಸ್ ಬಂದ್ಬಿಟ್ಟು ಆನ್ ಟೈಮ್ ಇಲ್ಲ, ಇರ್ರೆಗ್ಯುಲರ್ ಇದೆ ಅನ್ನೋರಿಗೆ ಇಲ್ಲಿಗೆ ರೆಡ್ ಕಲರ್ ಹಾಕಿ. ಯಾಕೆ? ಸ್ಪ್ಲೀನ್ ಬಂದು ಬ್ಲಡ್ ಸೆಲ್ಗಳನ್ನ 90 ಡೇಸ್ ಅಥವಾ 120 ಡೇಸ್ಗೆ ಕಿಲ್ ಮಾಡ್ತಾ ಹೋಗುತ್ತೆ, ಮತ್ತೆ ಹೊಸ ಬ್ಲಡ್ ಸೆಲ್ಸ್ ಬರ್ತಾ ಇರುತ್ತೆ. ಅದು ಅದರ ಕೆಲಸ, ಬ್ಲಡ್ ನ ಕಿಲ್ ಮಾಡ್ತಾ ಹೋಗೋದು, ಬ್ಲಡ್ ಸೆಲ್ಗಳನ್ನ. ಅದು ಫಾಸ್ಟ್ ಆಗಿ ಕಿಲ್ ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ ಈಗ 120 ಡೇಸ್ಗೆ ಅದು ಎಕ್ಸ್ಪೈರ್ಡ್ ಆಗ್ಬೇಕಂತ ಇದ್ರೆ 90 ಡೇಸ್ ಅರ್ಲಿ ಆಗ್ತಿರ್ಬೋದು. ಹಾಗಾಗಿ ನೀವು ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಈ ಜಾಗದಲ್ಲಿ ಅದರ ಒಂದು ಇದನ್ನ ಕಡಿಮೆ ಮಾಡಿ. ಸೊ ರೆಡ್ ಕೊಡೋದ್ರಿಂದ ಟೈಮ್ ಸ್ಲೋ ಆಗುತ್ತೆ. ಸೊ ಸ್ಪ್ಲೀನ್ ಜಾಯಿಂಟ್ಗೆ ರೆಡ್ ಹಾಕಿ. ನಮಸ್ತೆ ಮ್ಯಾಮ್. ಒಂದೇ ನಿಮಿಷ ಇದು ಮುಗಿಸ್ಬಿಡ್ತೀನಿ. ಬ್ಲಡ್ ಜಾಯಿಂಟ್ಗೆ ರೆಡ್ ಹಾಕಿ. ಬ್ಲಡ್ ಕೂಡ ಬೇಗ ಸೆಲ್ಗಳು ಡೆಸ್ಟ್ರಾಯ್ ಆಗ್ಬಾರ್ದು, 120 ಡೇಸ್ ವರ್ಗು ಇರ್ಬೇಕಂತ ಹೇಳಿದ್ರೆ ಇಲ್ಲಿಗೆ ಬ್ಲಡ್ ಜಾಯಿಂಟ್ಗೆ ರೆಡ್ ರಿಂಗ್ ಹಾಕಿ. ಇದಾದ್ಮೇಲೆ ಇಲ್ಲಿ ಬೋನ್ ಮ್ಯಾರೋ ಜಾಯಿಂಟ್ಗೆ ಆರೆಂಜ್ ಕಲರ್. ಯಾಕೆ ಆರೆಂಜ್ ಕಲರ್? ಬೋನ್ ಮ್ಯಾರೋ ಜಾಯಿಂಟ್ ಅಲ್ಲಿ ನ್ಯೂ ಬ್ಲಡ್ ಜನರೇಟ್ ಆಗ್ಬೇಕು. ನ್ಯೂ ಬ್ಲಡ್ ಜನರೇಟ್ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ಆರೆಂಜ್ ಕಲರ್ ಕೊಟ್ಟಾಗ ಸೆನ್ಸ್ ಆರೆಂಜ್ ಕಲರ್ ಕೊಟ್ಟಾಗ ಏನಾಗುತ್ತೆ, ನ್ಯೂ ಬ್ಲಡ್ ಜನರೇಟ್ ಆಗೋದಕ್ಕೆ. ಇದು ನಿಮ್ಗೆ ಕಲರ್ ಥೆರಪಿನ ಕ್ಲಾಸಿಗೆ ಬಂದಾಗ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಆರೆಂಜ್ ಕಲರ್ ಬಂದು ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನ್ಯೂ ಬ್ಲಡ್ ಜನರೇಷನ್ಗೆ ಇಲ್ಲಿ ಆರೆಂಜ್ ಕಲರ್ ರೆಪ್ರೆಸೆಂಟ್ ಮಾಡೋದ್ರಿಂದ ನಮ್ಗೆ ನ್ಯೂ ಬ್ಲಡ್ ಜನರೇಟ್ ಆಗ್ಬೇಕಂದ್ರೆ ಇಲ್ಲಿ ಬೋನ್ ಮ್ಯಾರೋ ಜಾಯಿಂಟ್ಗೆ ಆರೆಂಜ್ ಕಲರ್ ರಿಂಗ್, ಬ್ಲಡ್ ಜಾಯಿಂಟ್ಗೆ ರೆಡ್ ರಿಂಗ್, ಸ್ಪ್ಲೀನ್ ಜಾಯಿಂಟ್ಗೆ ರೆಡ್ ರಿಂಗ್. ಇಷ್ಟನ್ನ 15 ಡೇಸ್ ಫಾಲೋ ಮಾಡಿ. ಓಕೆ, ಸ್ಪ್ಲೀನ್ ಜಾಯಿಂಟ್ ರೆಡ್ ರಿಂಗ್, ಬ್ಲಡ್ ಜಾಯಿಂಟ್ ರೆಡ್ ರಿಂಗ್, ಆರೆಂಜ್ ರಿಂಗ್ ಬೋನ್ ಮ್ಯಾರೋ ಜಾಯಿಂಟ್ಗೆ. ಓಕೆ ಫೈನ್. ಹಿಮೋಗ್ಲೋಬಿನ್ ಕಡಿಮೆ ಇರೋರು, ಬ್ಲಡ್ ಕಡಿಮೆ ಇರೋರಿಗೆ. ಸರಿ ಮಾತಾಡಿ ಸರ್, ಯಾರು ಅನ್ಮ್ಯೂಟ್ ಆಗಿರೋದು? ನಮಸ್ತೆ ಮ್ಯಾಮ್. ನಮಸ್ತೆ, ನೀವು ಕಾಣಿಸ್ತಾ ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ನನಗೆ ಜಾಸ್ತಿ ಹೊತ್ತು ಕೂತ್ರೆ ನಡಿಯಕ್ ಆಗಲ್ಲ, ತಕ್ಷಣ ನಡಿಯಕ್ ಆಗಲ್ಲ. ಜಾಸ್ತಿ ಹೊತ್ತು ಮಲಗಿದ್ರೆ ಕೂತ್ರೆ ತಕ್ಷಣ ಪಾದನ ನೆಲಕ್ಕೆ ಊರಕ್ ಬರಲ್ಲ ನನಗೆ. ಎರಡು ಸ್ವಲ್ಪ ಹೊತ್ತು ಕುಂಟ್ಕಂತ ಹೋಗ್ಬೇಕು, ಒಂದ್ 10 ಹೆಜ್ಜೆ. ಜಾಸ್ತಿ ಹೊತ್ತು ಕೂತ್ರೆ ಮಲ್ಗಿದ್ರೆ ನನಗ್ ತಕ್ಷಣ ಎದ್ದು ಕಾಲನ್ನ ಊರಕ್ ಬರಲ್ಲ. ಒಂದ್ 10 ಹೆಜ್ಜೆ ಕುಂಟ್ಕಂತ ನಡೆದು ಆಮೇಲೆ ಚೆನ್ನಾಗ್ ನಡೀತೀನಿ. ಏನ್ ಮ್ಯಾಮ್ ಪ್ರಾಬ್ಲಮ್ ಏನ್ರಿ ಇದು? ಸ್ಟಾಗ್ನೇಷನ್ ಆಗ್ತಾ ಇದೆ. ಸ್ಕೈ ಬ್ಲೂ ಕಲರ್. ಮ್ಯಾಮ್ ಡಾರ್ಕ್ ಬ್ಲೂ ಹೇಳಿ, ಅದು ಸರಿಯಾಗುತ್ತಾ? ಅದ್ ನೀವ್ ಹೇಳ್ಬೇಕು. ಅಂದ್ರೆ ಕಿಡ್ನಿಗೆ ಇದನ್ನ ಹಾಕ್ಬೇಕ್ರಾ, ರಾಜಮಾ ಹಾಕ್ಬೇಕ್ರಾ? ನೋಡಿ, ನಿಮ್ಗೆ ಎದ್ದು ನಡಿಯಕ್ ಆಗ್ತಾ ಇಲ್ಲ, ನಿಮ್ಗೆ ಪಾದ ಬಂದ್ಬಿಟ್ಟು ಬೇಗ ಎದ್ದು ಮಲ್ಗಿದ್ದು ಅಥವಾ ಕೂತ್ಕೊಂಡಿದ್ದಾಗ ಸಡನ್ ಆಗಿ ಎದ್ದಾಗ ಕಾಲ್ ಬರಲ್ಲ ಮುಂದೆ ಬೇಗ. ಯಾಕೆ ಅಂದ್ರೆ ಹೋಲ್ಡ್ ಆಗಿರುತ್ತೆ, ಅದು ಸರ್ಕ್ಯುಲೇಷನ್ ಡೌನ್ ಆಗಿರುತ್ತೆ, ಎಲ್ಲ ಕ್ಯಾಚ್ ಆಗಿರುತ್ತೆ ಮಸಲ್. ಬೇಗ ಅದ್ರದ್ದು ಏನ್ ಹೇಳ್ತಾರೆ, ನಿಧಾನಕ್ಕೆ ನಿಮ್ದು ಮಸಲ್ಸ್ ಎಲ್ಲ ಸಡ್ಲ ಆಗುತ್ತೆ, ಆಮೇಲೆ ಮೂವ್ ಆಗ್ಬೇಕು ನೀವು. ಹೋಲ್ಡ್ ಆಗ್ತಾ ಇದೆ ಅಲ್ಲ. ಸೊ ಲೋವರ್ ಅಬ್ಡಮನ್, ಲೋವರ್ ವಾರ್ಮರ್ ಯಾರು ಕಂಟ್ರೋಲ್ ಮಾಡ್ತಾರೆ? ಸೀಳ್ ಟೆಸ್ಟ್ ಅಟೆಂಡ್ ಮಾಡಿದಿರಲ್ಲ? ಮಾಡಿದೀನಿ ಮ್ಯಾಮ್. ಸೊಂಟದಿಂದ ಓಕ್ಳಿಂದ ಕೆಳಗಡೆಗೆ ಏನು ಲೋವರ್ ಅಬ್ಡಮನ್ ಬರುತ್ತೆ, ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಕಿಡ್ನಿ ಮ್ಯಾಮ್. ದಟ್ಸ್ ಇಟ್. ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ. ನೀವ್ ಇಲ್ಲಿ ಬ್ಲಾಕ್ ಅಪ್ಲೈ ಮಾಡ್ಬೇಡಿ, ಸ್ಕೈ ಬ್ಲೂ ಅಪ್ಲೈ ಮಾಡಿ. ಯಾಕೆ ಇವಾಗ ಸ್ಕೈ ಬ್ಲೂ ಕೊಡ್ತಾ ಇದೀನಿ? ನಿಮ್ಗೆ ಇರುವಂತ ಪ್ರಾಬ್ಲಮ್ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ. ಈಗ ಬ್ಲಾಕ್ ಗಿಂತ ನೀವು ಸ್ಕೈ ಬ್ಲೂ ಹಾಕಿದ್ರೆ
ಅಲ್ಲಿ ಹ್ಮ್. ಫೈರ್ ಬರುತ್ತೆ. ಫೈರ್ ಅಂದ್ರೆ ಸರ್ಕ್ಯುಲೇಷನ್ ಬರುತ್ತೆ ಫೈರ್ ಇಂದ. ಹ್ಮ್ ಸೊ ಹ್ಮ್ ಇಲ್ಲಿ ಸ್ಕೈ ಬ್ಲೂ ಅಪ್ಲೈ ಮಾಡ್ತೀರಾ. ಈ ಹ್ಮ್ ಕಿಡ್ನಿ ರಿಫ್ಲೆಕ್ಸಿಗೂ ಸ್ಕೈ ಬ್ಲೂ ಅಪ್ಲೈ ಮಾಡ್ತೀರಾ ಡೇ ಟೈಮ್ ಅಲ್ಲಿ. ನೈಟ್ ಸೇಮ್ ಈ ಸ್ಪೈನಲ್ ಹ್ಮ್. ರಿಫ್ಲೆಕ್ಸಿಗೆ ಬಟಾಣಿ ಕಟ್ತೀರಾ, ಇದೆರಡು ಹ್ಮ್. ಕಡೆ ರಾಜ್ ಮಾಡ್ತೀರಾ. ಓಕೆ ಮ್ಯಾಮ್. ನೈಟ್ ಮ್ಯಾಮ್ ಅಪ್ಲೈ. ಒಂದ್ ಹೇಳ್ಬೇಕಾಗಿತ್ತು, ಈಗ ಜಸ್ಟ್ ಹೇಳಿದ್ರಿ ಡಾರ್ಕ್ ಬ್ಲೂ ಬಗ್ಗೆ ನೀವು. ಹ್ಮ್ ಇದು ಸರ್ದೊಂದು ಶಾರ್ಟ್ ಅಲ್ಲಿ ನೋಡಿ ಇಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಸಿಸೇರಿಯನ್ ಆದ್ಮೇಲೆ ಹೊಟ್ಟೆ ಜಾಸ್ತಿ ಬಂತು. ಆವಾಗಿಂದ ಆ ಸರ್ ಹೇಳಿದ್ಮೇಲೆ ಇಲ್ಲಿ ನಾನು ಡಾರ್ಕ್ ಬ್ಲೂ ಹಚ್ಚಿದೆ, ನೀವು ಹೇಳ್ದಂಗೆ ಇಲ್ಲಿಗೆ ಹಚ್ಚಿದೆ ನಾನು ಆರಾಮಿದ್ದೆ ಮ್ಯಾಮ್. ಇಲ್ಲಿ ತನಕ ಸ್ಪೈನಲ್ ಕಾರ್ಡ್ ಅಲ್ಲಿ ಈಗ ಉಸಿರು ತಗೊಳಕ್ ಕಷ್ಟ ಆಗ್ತಾ ಇದೆ ನನಗೆ. ಒಂದ್ಸರಿ ಮಲಗಿದಾಗ ಹಿಂಗ್ ಮಗ್ಲು ತಿರುವಾಕುವಾಗ. ಇನ್ನೊಂಚೂರು ಜೋರಾಗಿ ಹೇಳಿ, ಎಲ್ಲಾರ್ಗು ಗೊತ್ತಾಗುತ್ತೆ. ಸಾರಿ ಮ್ಯಾಮ್, ನಾನು ನೀವು ಈಗ ಹೇಳಿದ್ಮೇಲೆ ಅರ್ಥ ಆಯ್ತು ನನಗೆ. ಹೆಚ್ಚು ಕಮ್ಮಿ ಇಲ್ಲ, ಒಂದ್ ನಾನು 15 ಇವಾಗ ದಿನದಿಂದ ಹಚ್ತಾ ಇದ್ದೀನಿ ಮೇಡಮ್. ಅದನ್ನೇ ಹೇಳ್ತಿರೋದು. ಹಾ ಯಾವ್ದಾದ್ರೂ ಒಂದು ಕ್ಲಾಸ್ ನ ಕೋರ್ಸ್ ನ ಅಟೆಂಡ್ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ನೀವು ಥರೋ ಆಗಿ ನೀವು ಕಲ್ತ್ಕೊಳ್ಳೋದು 5 ಪಾಯಿಂಟ್ ಆದ್ರೂ ಆ ಪಾಯಿಂಟ್ ಹ್ಮ್. ಏನ್ ಮಾಡುತ್ತೆ ಎಕ್ಸಾಕ್ಟ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅದೇ ಕಲರ್ ಶಕ್ತಿನ ಅರ್ಥ ಮಾಡ್ಕೊಳ್ದೆ ಅಪ್ಲೈ ಮಾಡ್ಕೊಂಡ್ರೆ ಅದು ನಿಮ್ಗೆ ನಾನು ಹೇಳ್ತಿದ್ದೀನಲ್ಲ, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಆಗ್ಬಿಡುತ್ತೆ. ಹಂಗೆ ಆಗಿದೆ ಮೇಡಮ್ ನನಗೆ. ಈಗ ನೀವ್ ಹೇಳಿದ್ಮೇಲೆ ಅರ್ಥ ಆಯ್ತ್ರಿ ನನಗೆ. ಇಲ್ಲ, ಸಾರಿ ಮ್ಯಾಮ್. ಅದಕ್ಕೆ ಯಾಕೆ ಹೇಳ್ತಿದೀನಿ ಅಂದ್ರೆ ಕೆಲವರು ಹ್ಮ್ ಪುರಾಣ ಹೇಳ್ತೀನಿ, ಕತೆ ಹೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪುರಾಣ ಕತೆಗಳಿಲ್ದೆ ನಾವ್ ಯಾರು ಬೆಳೆದಿಲ್ಲ. ಹೌದು. ಪುರಾಣಗಳು ಕೇಳಿಸ್ಕೊಂಡು, ಕತೆಗಳು ಕೇಳಿಸ್ಕೊಂಡೆ, ಅದ್ರಲ್ಲಿರೋ ನೀತಿ ಪಾಠಗಳು ಕೇಳ್ಕೊಂಡೆ ನಾವೆಲ್ಲ ಬೆಳೆದಿರೋದು. ಹೌದು. ಇವತ್ತು ನೀವು ನಾನಾಗ್ಲಿ ನಮ್ಮ ಗುರುಗಳಾಗ್ಲಿ ಹೇಳೋದು ಪುರಾಣ ಕತೆ ಅನ್ಕೊಂಡ್ರೆ ಯು ವಿಲ್ ಆಲ್ ಬಿಕಮ್ ಕಾಪಿ ಕ್ಯಾಟ್ಸ್. ಕಾಪಿ ಕ್ಯಾಟ್ಗಳು ನೀವು. ಈ ಈ ಲಿವರ್, ಈ ಪಾಯಿಂಟ್, ಈ ಎಲ್ಲಾ ಕಾಯಿಲೆಗಳಿಗೆ ಉಪಯೋಗಿಸ್ತೀವಿ ಅಂತ ಹೇಳಿ ಬಿಟ್ರೆ ಸಾಕು ಅಂತ ನೀವ್ ಅನ್ಕೊಂಡ್ರೆ ನೀವು ಕಾಪಿ ಮಾಡ್ತೀರಾ ಅಷ್ಟೇ. ಆ ಪರ್ಸನ್ ಆ ಕಾಯಿಲೆಗೆ ಅಲ್ಲಿ ಬಂದಾಗ ಓ ಇದು ಈ ಪಾಯಿಂಟಿಗೆ ಇದು ಹೇಳಿದ್ರು ಅಂತ ಅಪ್ಲೈ ಮಾಡ್ತೀರಾ ಅಷ್ಟೇ. ಇದು ಬೆಳೆಯಲ್ಲ. ಹೌದು. ಆ ಪುರಾಣ ಕತೆಗಳನ್ನ ನಾವು ಪುರಾಣನೇ ಕೇಳ್ಕೊಂಡು ಅದರಲ್ಲಿ ಒಂದು ಸಂದೇಶ ಎತ್ಕೊಂಡ್ವಿ. ಅವ್ರು ಹೇಳಿರೋ ಕತೆಗಳನ್ನ ಕೇಳ್ಕೊಂಡು ಅದರಲ್ಲಿ ಒಂದು ನೀತಿ ಕಲ್ತ್ಕೊಂಡ್ವಿ. ಅದನ್ನ ಪುರಾಣ ಕತೆಗಳನ್ನ ಕೇಳಿದಾಗ ನಾವು ಇವತ್ತು ಓನ್ ಅಪ್ಲೈ ಮಾಡ್ತಾ ಇದೀವಿ. ವಿ ಆರ್ ಹೌದು ಮೇಡಮ್. ಕ್ರಿಯೇಟಿಂಗ್ ಓನ್ ಅಪ್ಲಿಕೇಶನ್. ನೀವು ಬಂದು ಇಲ್ಲಿ ಹೌದು. ನಮ್ಗೆ ಒಂದು ಪ್ರಾಬ್ಲಮ್ ಹೇಳಲ್ಲ, ನೀವು ಒಂದ್ ಪ್ರಾಬ್ಲಮ್ ಹೇಳಲ್ಲ, ಇಷ್ಟುದ್ದ ಇರುತ್ತೆ ನಿಮ್ ಹೌದು. ಲಿಸ್ಟ್. ನಿಜ ನಿಜ ಮ್ಯಾಮ್. ತೆಗಿರಿ. ಆವಾಗ ಲಿವರ್ 1 ಏನ್ ಹೇಳಿದ್ದೆ, ಲಿವರ್ 2 ಏನ್ ಹೇಳಿದ್ದೆ, ಲಿವರ್ 3 ಏನ್ ಹೇಳಿದ್ದೆ ಎಲ್ಲಾನು ತೆಗೆದ್ಬಿಟ್ಟು ಹುಡುಕಿ. ಈ ಪ್ರಾಬ್ಲಮ್ ಹೇಳಿದ್ ಇಲ್ಲಿ ಎಲ್ಲಿ ಬರುತ್ತೆ, ಈ ಪ್ರಾಬ್ಲಮ್ ಹೇಳಿದ್ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಹುಡುಕ್ಬಿಟ್ಟು ಮಾಡಿ. ಹೀಲರ್ ಆಗ್ತೀರಾ. ಯಾರು ಸರಿ ಮ್ಯಾಮ್. ಟ್ರೂ ಹೀಲರ್ ಆಗ್ಬೇಕು, ಸರ್ ಆಗ್ಲಿ ನಾವಾಗ್ಲಿ ನಾವ್ ಹೇಳ್ತಿರೋದ್ ಪುರಾಣ ಅನ್ಕೊಂಡ್ರೆ ಪುರಾಣ, ನಾವ್ ಹೇಳ್ತಿರೋದ್ ಕತೆ ಅನ್ಕೊಂಡ್ರೆ ಕತೆ. ಅದನ್ನ ನೀವ್ ಎಷ್ಟ್ರ ಮಟ್ಟಿಗೆ ಅಳವಡಿಸ್ಕೋತೀರಾ ಅನ್ನೋದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಇವತ್ ನಾವೆಲ್ಲ ಕೂತ್ಕೊಂಡು ನೀವ್ 1000 ಜನ ನಿಲ್ಸಿದ್ರು ನಾನು ಪಾಠ ಮಾಡ್ತೀನಿ ಅನ್ನೋದು ಕಾರಣ ಅವತ್ತವ್ರು ಹೇಳಿರೋ ಪುರಾಣನೇ, ಅವತ್ತವ್ರು ಹೇಳಿರೋ ಕತೆನೆ. ಅವ್ರವತ್ತು ಇಂಥ ಮನುಷ್ಯಂಗೆ ಈ ತರದೊಂದು ವಿಂಡ್ ಜಾಸ್ತಿ ಆಗಿದ್ರೆ ಈ ತರ ಆಟಿಟ್ಯೂಡ್ ತೋರಿಸ್ತಾನೆ, ಹಿಂಗ್ ಆಡ್ತಾನೆ, ಈ ತರ ಬಿಹೇವ್ ಮಾಡ್ತಾನೆ ಅಂತೇಳಿ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಲಿವರ್ 1 ಅಪ್ಲೈ ಮಾಡಕ್ ಬರ್ತಾ ಇರ್ಲಿಲ್ಲ. ಹೌದು. GB40 ಸೆಡೇಟ್ ಮಾಡ್ಬೇಕನ್ನೋದು ಬರ್ತಾ ಇರ್ಲಿಲ್ಲ. ಬರೀ ಸ್ಟೋರಿ ಬರ್ಕೊಂಡು ಹೋಗ್ತಾ ಇದ್ವಿ. ಯಾರು ಕಾಪಿ ಕ್ಯಾಟ್ಗಳಾಗ್ಬೇಡಿ. ಇನ್ನೊಬ್ರನ್ನ ಕಾಪಿ ಮಾಡಿದ್ರೆ ನೀವು ಕಾಪಿ ಅಷ್ಟೇ ಕಲಿಯೋದು, ಬೇರೆ ಏನು ಕಲಿಯೋಲ್ಲ. ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಅವ್ರು ಇಲ್ಲಿವರೆಗೂ ಏನೇ ಮಾತಾಡಿದ್ರು ಅದನ್ನೆಲ್ಲ ಕೇಳ್ಕೊಂಡನೆ ನಾವಿವತ್ತು ಸ್ವತಂತ್ರವಾಗಿ ಯಾರು ಏನೇ ಪ್ರಾಬ್ಲಮ್ಗಳು ಹೇಳಿದ್ರು, ನೀವು 10 ಪ್ರಾಬ್ಲಮ್ ಹೇಳಿದ್ರು ಅದನ್ನ ತಗೊಂಡ್ ಬಂದು 80% ಸಿಂಗಲ್ ಪಾಯಿಂಟ್ ಅಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ. ನಿಮ್ಮ 10 ಪ್ರಾಬ್ಲಮ್ ಅಲ್ಲಿ 8 ಪ್ರಾಬ್ಲಮ್ ನಾವು ಅಥವಾ ಆಂಗಲ್ ತಂದು ಕೂರಿಸ್ತೀವಿ. ಓ ಇದೆಲ್ಲ ಇನ್ ಸಿಂಟಮ್ ಸೇರುತ್ತೆ, ಓ ಇದೆಲ್ಲ ಸಿಂಟಮ್ ಬರುತ್ತೆ. ಓಕೆ, ಫಸ್ಟ್ ಮೇಜರ್ ಯಾವ್ದಿದೆ, 80% ಇವ್ರಿಗೆ ಇನ್ನಿದೆ. ಫಸ್ಟ್ ಆಂಗ್ ಮೆರಿಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಇನ್ ಮೆರಿಡಿಯನ್ ಕೊಡೋಣ. ಉಳಿದಿರೋ 2 ಪ್ರಾಬ್ಲಮ್ನ ಕಲರಲ್ಲಿ ಟ್ರೀಟ್ ಮಾಡೋಣ.
ಓನ್ ಅಪ್ಲಿಕೇಶನ್ ಮಾಡಬೇಕು ನೀವು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಸರ್ಗೆ ಯಾವುದು ಬೇಕಾಗಿಲ್ಲ. ನಾನ್ ರೆಡಿ ಮಾಡ್ಕೊಡ್ತೀನಿ ಲಿಸ್ಟ್. ಅವ್ರು ಕೇಳಿದ್ರೆ ಲಿವರ್ 1ಗೆ ಏನು ಹಾಕ್ಬೇಕು, ಲಿವರ್ 2ಗೆ ಏನೇನ್ ಕಾಯಿಲೆಗಳು ಕವರ್ ಆಗುತ್ತೆ, ಲಿವರ್ 3ಗೆ ಏನೇನ್ ಕಾಯಿಲೆಗಳು ಕವರ್ ಆಗುತ್ತೆ, GB41ಗೆ, GB40ಗೆ, GB34ಗೆ ಯಾವ್ದು ಬೇಕು ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಅದನ್ನ ಇಟ್ಕೊಂಡು ನೀವು ಟ್ರೀಟ್ ಮಾಡಿ ಪೇಷಂಟ್ನ. ನಂಬಿಕೆ ಕಳ್ಕೊತೀರಾ. ನನ್ನ ಹತ್ರ ಸರ್ ಹತ್ರ ನಂಬಿಕೆ ಕಳ್ಕೊಂಡ್ರೆ ಏನು ತೊಂದರೆ ಇಲ್ಲ. ಬರೋ ಪೇಷಂಟ್ ಹತ್ರ ನಂಬಿಕೆ ಕಳ್ಕೊತೀರಾ. ಇಲ್ಲ ಮ್ಯಾಮ್, ನಾನು ಯಾವ ಪೇಷಂಟ್ ನೋಡಿಲ್ಲ, ನನ್ ಮೇಲೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮ್ದು ಹೇಳ್ತಿಲ್ಲ, ನೀವ್ ಹೇಳ್ದಂಗ್ ನಂಗೆ ನೆನ್ಪು. ಅದೇ ನೀವು ಒಳ್ಳೇದಾಯ್ತು ಮಾತಾಡಿದ್ದು. ಯಾಕೆ ಹೇಳಿದ್ರೆ ನನ್ನ ಕಿವಿಯಾರ ನಾನು ಕೇಳಿಸ್ಕೊಂಡಿದೀನಿ. ಸರ್ ಕತೆಗಳು ಹೇಳ್ಕೊಂಡು ಪುರಾಣಗಳು ಹೇಳ್ಕೊಂಡು ಪಾಠ ಮಾಡ್ತಿದ್ದಾರೆ, ನೇರವಾಗಿ ಪಾಯಿಂಟ್ ಬರಲ್ಲ ಅಂತ. ನೀವ್ ಇನ್ನೊಂದ್ಸಲ ಹೋಗಿ ರೆಕಾರ್ಡಿಂಗ್ ಕೇಳಿ, ಅವ್ರು ಯಾಕೆ ಹೇಳಿರ್ತಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಅವ್ರು ಹೇಳ್ತಿರೋದು ಈಗ ಎಲ್ಲಾರ್ಗು ಅರ್ಜೆಂಟ್. ಏನ್ ಪಾಯಿಂಟಿಗೆ ಏನ್ ಕಾಯಿಲೆ ಹೇಳಿದ್ರೆ ಮುಗಿತಪ್ಪ, ಸಾಕು ನಮ್ಗೆ. ಏನ್ ಕಾಯಿಲೆ ಅಷ್ಟೇ ಬೇಕು ಅಂದ್ರೆ ಬನ್ನಿ, ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಪಾಯಿಂಟಿಗೆ ಇದೆ ಕಾಯಿಲೆ, ಸಾಕಾ ಹೋಗಿ. ನೀವ್ ಅಷ್ಟೇ ಮತ್ತೊಂದ್ ಪೇಷಂಟ್ ನ ಟ್ರೀಟ್ ಸುಮ್ನಿರ್ತೀರಾ. ನಿಮ್ ಮನೆಯಲ್ಲಿರೋ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ನೀವು ಟ್ರೀಟ್ ಮಾಡಿ ಸಾಕು. ಹೌದು. ಸೋ ಮಚ್ ಮ್ಯಾಮ್, ನೀವ್ ಹೇಳಿದ್ ಒಳ್ಳೇದಾಯ್ತು. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಇವತ್ತು ಫುಲ್ ಡೇ ಕ್ಲಿನಿಕಲ್ ವರ್ಕ್ ಮಾಡಿ ಇಲ್ಲಿ ಬಂದು ಕುತ್ಕೊಂಡು ನಾನ್ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ರಿವಿಷನ್ ಕ್ಲಾಸ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಸುಮ್ನೆ ಕೊಡ್ತಲ್ಲ, ನನಗೂ ಟೈರ್ಡ್ನೆಸ್ ಇದೆ. ಬಟ್ ಈ ತರದೆಲ್ಲ ಕೇಸ್ಗಳು ಬರುವಾಗ ನೀವು ಮುಂದೆ ಹೀಲರ್ಸ್ ಆಗೋರು. ನಾವ್ ಈ ಫೀಲ್ಡ್ ಅಲ್ಲಿ ಬಂದಿದೀವಿ ಅಂದಾಗ ಈ ತಪ್ಪುಗಳು ನಿಮ್ ಕಡೆಯಿಂದ ಆಗ್ಬಾರ್ದು. ಅದಕ್ಕೆ ನಾನ್ ನಿಮ್ಗೆ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಾಡ್ಬೇಡಿ, ಈ ಮಾಡ್ಕೋಬೇಡಿ ಅಂತ ನಡೆಸ್ಕೋತಾ ಇದಾರೆ ಅಂದ್ರೆ ಕಾಲಿಗೆ ಬೀಳ್ತೀನಿ, ಕೈಗೆ ಬೀಳ್ತೀನಿ, ನಾನು ರೆಡಿ ಮೇಡಮ್ ಅಂತ ಹೇಳಿದ್ರೆ ಆಗುತ್ತಾ? ಆಗಲ್ಲ. ಸರಿ ಕೇಳಿಸ್ತಾ ಇಲ್ಲ ಮೇಡಮ್. ಜಾಯಿನ್, ನೀವು ಬಿ ಎಕ್ಸ್ಪರ್ಟ್ ಇನ್ ಒನ್ ಕೋರ್ಸ್. ಎಲ್ಲಾದ್ರೂ ಪರವಾಗಿಲ್ಲ, ಅತ್ತಗೊಂದ್ ಕಾಲ್ ಇತ್ತಗೊಂದ್ ಕಾಲ್ ಇಡಬೇಡಿ. ನೀವು ಕಲರ್ ಥೆರಪಿ ತಗೊಂಡಿದ್ದೀರಾ, ಕಲರ್ ಥೆರಪಿನ ತರೋ ಆಗಿ ಕಲ್ತ್ಕೊಳ್ಳಿ. ಅಪ್ಲೈ ಮಾಡ್ತಾ ಹೋಗಿ, ಗೊತ್ತಿರೋ ರೀತಿನೆಲ್ಲ ಅಪ್ಲೈ ಮಾಡ್ತಾ ಹೋಗಿ. ಆಮೇಲೆ ಬೇಕಿದ್ರೆ ನಿಮ್ದೇ ಆದ ಆಟಗಳು ಆಮೇಲೆ ಆಡಿ, ಕಲರ್ನ ಅರಗಿಸ್ಕೊಂಡ್ಮೇಲೆ. ಇದ್ ಹಾಕಿದ್ರೆ ಏನಾಗುತ್ತೆ, ಹಿಂಗ್ ಹಾಕಿದ್ರೆ ಏನಾಗುತ್ತೆ ಆಮೇಲೆ ಮಾಡಿ. ಕೌಂಟ್ರ್ ಕೊಡಕ್ ಗೊತ್ತಿದ್ರೆ, ಕೌಂಟ್ರ್ ಮಾಡಕ್ ಗೊತ್ತಿದ್ರೆ. ಅದೇ ತರ TM ಜಾಯ್ನ್ ಆಗಿ 80% ಕಾಯಿಲೆಗಳನ್ನ ನೀವು ಅದರಲ್ಲೇ ಕ್ಲಿಯರ್ ಮಾಡ್ತೀರಾ. ತಾಳ್ಮೆ ಇರ್ಲಿ. 77 ಕ್ಲಾಸ್ ನಾವು ಸುಮ್ನೆ ಕೇಳಿಸ್ಕೊಂಡ್ ಬಂದಿಲ್ಲ. ಆ 77 ಕ್ಲಾಸ್ 80 ಕ್ಲಾಸ್ ಕೇಳಿದ್ಮೇಲೆ ನಮಗೂ ಒಂದ್ ಪಿಕ್ಚರ್ ಬಂದಿರೋದು, ಭೂತಗಳು ಹೆಂಗಿರುತ್ತೆ ಅಂತ. ಏನ್ ಹೇಳಿ, ಪಂಚ ಭೂತ. ಅದ್ರಲ್ಲಿ ಯಾರಿಗೆ ಯಾವ ಭೂತ ಹೆಚ್ಚು ಕಡಿಮೆ ಆಗಿದೆ ಗೊತ್ತಾಗ್ಬೇಕು ಅಂದ್ರೆ ನೀವು ಪುರಾಣ ಕತೆ ಕೇಳಲೇಬೇಕು. ಅಜಂತ 10 minutes. ಹಲೋ, ಕೇಳಿಸುತ್ತಾ ಮೇಡಮ್? ಹೇಳಿ ಮ್ಯಾಮ್. ಕೇಳಿಸ್ತಾ ಇದೆ, ನೀವು ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ಹೇಳಿ ನೀವ್ ಹೇಳಿ, ನಾನು ಕೇಳಿಸ್ಕೊತೀನಿ. ಅಮ್ಮನ್ ನಮ್ಮ ಮದರ್ನ ತೋರಿಸಿದ್ದೆ ನಿಮ್ಗೆ ಲಾಸ್ಟ್ ಟೈಮ್. ನಾನು ಇದೇ ನಮ್ ಸೀಡ್ ಥೆರಪಿ ಕ್ಲಾಸ್ ನೆನಪಿದೆಯೋ ಇಲ್ಲ ನಿಮ್ಗೆ? ಕಾಣಿಸ್ತೀನಾ? ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕ್ ನೋಡ್ಕೊಂಡು ಮಾತಾಡಿ. ಎಲ್ಲಿದೆ? ಮಾತಾಡಿ. ಮಾತಾಡಿ. ನಮ್ಮ ಮದರ್ನ ತೋರಿಸಿದ್ದೆ ಮೇಡಮ್ ನಿಮ್ಗೆ ಲಾಸ್ಟ್ ಟೈಮ್ ನಾನು ಸೀಡ್ ಥೆರಪಿ ಕ್ಲಾಸ್ ಮಾಡಿದಾಗ. ಅವ್ರ ಕಾಲ್ಗೆ ಸ್ವೆಲ್ಲಿಂಗ್ ಇದೆ, ಇದೆಲ್ಲ ನೋವಿದೆ, ಮತ್ತೆ ಲೋವರ್ ಬ್ಯಾಕ್ ಪೈನ್ ಇದೆ ಅಂತೆಲ್ಲ ಹೇಳಿದ್ರೆ, ನೀವೆಲ್ಲ ಸೀಡ್ ಥೆರಪಿ ಹೇಳಿದ್ರೆ 15 days ಹಾಕ್ಲಿಕ್ಕೆ. ಅವ್ರಿಗೆ ಸ್ವಲ್ಪ ಕಮ್ಮಿ ಆಗಿತ್ತು, ಈಗ ಮತ್ತು ಹಂಗೆ ಇದೆ ಮೇಡಮ್. ಅದು ಲೆಗ್ ತೋರ್ಸ್ಲಾ? ಕಾಲು ಮಂಡಿ ಎಲ್ಲ ಊದ್ಕೊಂಡಿತ್ತಲ್ಲ? ಹೌದು, ನೀವು ನೋಡಿದೀರಾ, ನೆನ್ಪಿರ್ಬೋದು ನಿಮ್ಗೆ. ಐಶು ಚೂಪಿ ಸ್ವಲ್ಪ ನನಗೂ ಅಷ್ಟಕ್ಕಷ್ಟೇ ಮೆಮೊರಿ. ಒಂದೇ ನಿಮಿಷ ತೊಂದ್ರೆ ಇಲ್ಲ, ಮೇಡಮ್. ನೋಡ್ಕೊಳ್ಳಿ. K5 ಸೆಡೆಕ್ಟ್ ಮಾಡಿ ಅವರಿಗೆ. ಮೆಂತ್ಯ ಕಟ್ಟಿ ಇಲ್ಲಿಗೆ ನೋಡಿ. ಓಕೆ ಮೇಡಮ್. ಲೆಫ್ಟ್ ಹ್ಯಾಂಡ್ ಟುವರ್ಡ್ಸ್ ರಿಂಗ್ ಫಿಂಗರ್, ಟುವರ್ಡ್ಸ್ ರಿಂಗ್ ಫಿಂಗರ್. ಉಂಗುರ ಬೆರಳ ಕಡೆಗೆ ಮಧ್ಯದ ಬೆರಳು, ಮೊದಲ ಜಾಯಿಂಟು ಸೈಡ್ ಅಲ್ಲಿ. ಇದು K4, 1-2 ಮೆಂತ್ಯ ಕಾಳು ಮೇಲೆ, ಇದು K5. ಇಲ್ಲಿಗೆ ನಾನು ಟ್ರಿಗರ್ ಮಾಡಿದೆ ಅಲ್ಲ ಪಾಯಿಂಟ್. ಹೌದು,
ಇದೇ ತರ ಟ್ರಿಗರ್ ಮಾಡ್ಬಿಟ್ಟು ಒಂದು ಮೆಂತ್ಯ ಸೀಡ್ ಹಾಕಿ. ಡಿಸ್ಕನೆಕ್ಟ್ ಆಗಿದ್ದ. ಎಷ್ಟು ನಿಮಿಷ ಹಾಕ್ತೀರಾ? ಎಷ್ಟು ನಿಮಿಷ ಸಾಕು ಮೇಡಮ್? 10 ನಿಮಿಷ. 10 ನಿಮಿಷ. ಓಕೆ. ಸಿಂಗಲ್ ಸೀಡ್ ಪವರ್ 10 ನಿಮಿಷದಲ್ಲಿ ಕೆಲಸ ಶುರು ಮಾಡ್ಕೊಳ್ಳುತ್ತೆ ಅದು. ಆಮೇಲೆ ಏನು ಡೈಲಿ ಅದನ್ನ ಹಾಕ್ಬೇಕಾ? ಮಾಡೋದ್ ಬೇಡ. ಮತ್ತೆ ರಿಪೀಟ್ ಮಾಡಿ. ಅದು ಕಟ್ ಕಟ್ ಆಗ್ತಾ ಇದೆ ನಿಮ್ ವಾಯ್ಸ್. ಸಿಂಗಲ್ ಸೀಡ್ 10 ನಿಮಿಷ ಹಾಕಿ ಮತ್ತೆ ಅದನ್ನ Okay. ರಿಪೀಟೇ ಮಾಡಬೇಡಿ. ಮಾಡಬಾರ್ದು. ಓಕೆ. ಅದು ಮಾಡಬಾರ್ದು. ಅದು ಮತ್ತೆ ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ ಬೇಕಂದ್ರೆ ಆಫ್ಟರ್ 1 ವೀಕ್ ನನ್ಗೊಂದು ಮೆಸೇಜ್ ಹಾಕಿ. ಓಕೆ. 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 ಮತ್ತೆ ಅವ್ರಿಗೆ ಸ್ವೆಲ್ಲಿಂಗ್ ಇದೆ, ಕಾಲು ಮಂಡಿ ಎಲ್ಲ ಸ್ವೆಲ್ಲಿಂಗ್ ಇದೆ ಅಲ್ವಾ? ಹೌದು, ಇಲ್ಲಿಗೆ ankle, ಫ್ಲಾಕ್ಸ್ ಸೀಡ್ಸ್. ಫ್ಲಾಕ್ಸ್ ಸೀಡ್. ಓಕೆ. ಪಾದ ಎಲ್ಲ ಸ್ವೆಲ್ಲಿಂಗ್ ಇದೆ ಮೇಡಮ್. ಫುಲ್ ಆಂಕಲ್, ಪಾದ ಎಲ್ಲ ಸ್ವೆಲ್ಲಿಂಗ್ ಇದೆ. ಹರೀಶ್ ಅವರೇ, ರಿವಿಷನ್ ಕ್ಲಾಸ್ ಅಂದ್ರೆ ಇದೇನೆ. ನೀವೇನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೇಗ್ ವರ್ಕ್ ಆಗ್ತಿದೆ, ಅವರು ಅದನ್ನೇ ಹೇಳ್ತಾ ಇರೋದು, ಹೇಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ನೀವು ಮತ್ತೆ ಇದು ಪುರಾಣ ಅಂತಾನೆ ನೀವು ಹೇಳೋದಾದ್ರೆ ನೀವು ಕರೆಕ್ಟಾಗಿ ಕ್ಲಾಸ್ ಕೇಳ್ಕೊಂಡ್ ಬನ್ನಿ. ಎಲ್ಲೂ ನಾನು ಪುರಾಣ ಮಾತಾಡಿಲ್ಲ, ಗೊತ್ತಾಯ್ತಲ್ಲ? ನೀವು ಬಂದು ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಪುರಾಣ ಯಾವ್ದು, ಇದಕ್ಕೆ ಕ್ಲಾಸ್ ಯಾವ್ದಂತ. ಅವ್ರು ಏನ್ ಹೇಳ್ತಾ ಇದಾರೆ, ಅವ್ರ ಮದರಿಗೆ ಈ ತರ ಆಗಿದೆ ಅಂತ ಹೇಳ್ತಾ ಇದಾರೆ. ಈ ತರದ್ 100 ಜನಕ್ಕೆ ಆಗಿರುತ್ತೆ, 100 ಜನಕ್ಕೆ ಆಗಿರುತ್ತೆ. ಅದನ್ನ ಇವ್ರು ಅಪ್ಲೈ ಮಾಡಿದ್ರೆ ಅಲ್ಲಿ ಅವರಿಗೆ ರಿಸಲ್ಟ್ ಬರುತ್ತೆ. ಹರೀಶ್ ಅವ್ರನ್ನ ಅನ್ಮ್ಯೂಟ್ ಮಾಡಿ ಹೇಳಿ, ಸರ್ ನಾನು ಯಾವ ತರ ಕ್ಲಾಸ್ ಮಾಡ್ಬೇಕಂತ ನೀವೇ ಹೇಳ್ಕೊಡಿ. ಇದು ರಿವಿಷನ್ ಕ್ಲಾಸ್. ನನ್ನ ಕ್ಲಾಸ್ ಓವರ್, ನನ್ನ ಕ್ಲಾಸ್ ಮುಗ್ದಿದೆ. ನಾನು ಮತ್ತೆ ನಿಮ್ಗೆ ಕ್ಲಾಸ್ ತಗೊಂಡಿರೋದು ಮತ್ತೆ ಮೊದ್ಲಿಂದ ಕ್ಲಾಸ್ ಮಾಡಕ್ಕಲ್ಲ. ನಾನು ಮಾಡಿರೋ ಕ್ಲಾಸ್ನ ನೀವು ಎಷ್ಟು ಮಟ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದಿಕ್ಕೆ. ಹರೀಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಯಾರು ಮೆಸೇಜ್ ಆಗ್ತಾ ಇದ್ದೀರಾ ಪುರಾಣ ಗಿರಾಣ ಅಂತೇಳಿ, ಡೈರೆಕ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ನನ್ನ ಹತ್ರ ಮಾತಾಡಿ. ನೀವು ಯಾವ್ದು ಪುರಾಣ ಮಾತಾಡ್ತಾ ಇದ್ದೀನಿ? ಎಷ್ಟು ಟೈಮ್ ಇವಾಗ? ಹರೀಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಎಕ್ಸ್ಟ್ರಾ ಕ್ಲಾಸ್ಗಳು ನಾವು ನಿಮಗೆ ತಗೊಳ್ತಾ ಇರೋದು ಎಕ್ಸ್ಟ್ರಾ ಕ್ಲಾಸ್. ಕ್ಲಾಸ್ ಓವರ್ ಆಗಿದೆ, ಕ್ಲಾಸ್ ಮುಗ್ದಿದೆ. ನೀವು ಎಕ್ಸ್ಟ್ರಾ ಕ್ಲಾಸ್ ಯಾಕೆ ತಗೋತಿದೀವಿ ಅಂದ್ರೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡೋಣ. ಯಾರ್ಯಾರು ಯಾವ್ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಹರೀಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡ್ಬೇಕು ನಿಮ್ ಜೊತೆ. ಮೆಸೇಜ್ ಮಾಡಬೇಡಿ, ನಿಮ್ದು ಏನ್ ಪ್ರಾಬ್ಲಮ್ ಇದೆ ಮಾತಾಡೋಣ. ಈ ರೀತಿ ಎಲ್ಲ ಮಾಡೋದಾದ್ರೆ ನೋಡಿ, ನೇರವಾಗಿ ಹೇಳ್ತಿದ್ದೀನಿ, ಕ್ಲಿಯರ್ ಮಾಡ್ತೀವಿ, ಮಾತಾಡಿ. ಇಷ್ಟು ರಿಸಿಪ್ಟ್ ತಗೊಂಡು ನಿಮ್ಗೆ ರಿವಿಷನ್ ಕ್ಲಾಸ್ ತಗೊಳ್ಳೋ ಅಗತ್ಯ ಇಲ್ಲ. ಅವರು ನಿಮ್ಗೆ ಇದು ಗೊತ್ತಾ sir ಇಂದ ಗೊತ್ತಾ request ಮೇಡಮ್ ಹರೀಶ್ ಯಾರು ಅಂತ? ಅವ್ರು ಹರೀಶ್ ಯಾರು ಅಂತ ಪ್ರಾಕ್ಟೀಸ್ ಗೊತ್ತಾ? ಮಾಡ್ತಾ ಇದಾರೆ ಕೇಳಿ ಅಂತ ಹೇಳಿರೋದಕ್ಕೋಸ್ಕರ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಿದಾರ ಅಂತ ಹೇಳಿ ಫಾಲೋ ಅಪ್ ಮಾಡ್ತಾ ಇದೀನಿ. ಕಲಿಕೆಗೆ ಸಪೋರ್ಟ್ ಮಾಡ್ತೀವಿ, ದಯವಿಟ್ಟು ಬೇಕಾಬಿಟ್ಟಿ ಅಲ್ಲಿಂದ ಏನೇನು ಮೆಸೇಜ್ಗಳು ಹಾಕ್ಬೇಡಿ. ಇದು ಎಕ್ಸ್ಟ್ರಾ ಇಲ್ಲ ಕ್ಲಾಸ್ ನಿಮ್ ಚಟಕ್ಕೋಸ್ಕರ ಮೆಸೇಜ್ ಮಾಡಂಗಿದ್ರೆ ನಾಟ್ ಇಂಟರೆಸ್ಟೆಡ್ ಬೇರೆ ಪ್ಲಾಟ್ಫಾರ್ಮ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ನಿಮ್ ಪುರಾಣ ಚಟಕ್ಕೆ ಅನ್ಸುತ್ತೆ. ಬೇರೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ, ಇಲ್ಲೆಲ್ಲ ಮಾತಾಡ್ಬೇಡಿ. ಥೈರಾಯ್ಡ್ ಇಲ್ಲ ಮೇಡಮ್, ಥೈರಾಯ್ಡ್ ಇಲ್ಲ. ಥೈರಾಯ್ಡ್ ಇಲ್ಲ ಅವ್ರಿಗೆ. ಲೋವರ್ ಬ್ಯಾಕ್ ಪೈನ್ ಇದೆ, ಹಾ. ಕಾಲೆಲ್ಲ ಸ್ವೆಲ್ಲಿಂಗ್ ಇದೆ, ಮೊಣಕಾಲಿಂದ ಕೆಳಗಡೆವರೆಗೂ. ಕಾಲೆಲ್ಲ ಊದ್ಕೊಂಡಿತ್ತಲ್ವಾ, ಪಾದ ಕಾಲು ಎಲ್ಲ ಊದ್ಕೊಂಡಿತ್ತಲ್ವಾ? ಅವ್ರ ನಾನು ಈಗ ಜಸ್ಟ್ ಟ್ರೀಟ್ಮೆಂಟ್ ಹೇಳಿದ್ನಲ್ಲ, ಅವ್ರ K5 ಕೊಟ್ನಲ್ಲ, ಅವ್ರ? ಹೌದು ಮೇಡಮ್, ಅವರೇ ಮೇಡಮ್. ಅಷ್ಟೇ ಮಾಡಿ. K5 ಹೌದು, sedate ಮಾಡಿ. ಊದ್ಕೊಂಡಿದೆ, ಕಪ್ಪಾಗಿದೆ ಕಾಲು. ಈ ಜಾಗಕ್ಕೆ ಹೌದು, ಫ್ಲಾಕ್ಸ್ ಹೌದು. ಮಾಡಿ. ಇಲ್ಲ ಅವ್ರ ಕಂಟಿನ್ಯೂ ಮಾಡ್ತಾ ಇದೀರಾ? ಹೌದು ಹೌದು. ಅದಕ್ಕೊಂದು ಈ ಜಾಯಿಂಟ್ ಇಂದ ಈ ಸೆಕೆಂಡ್ ಜಾಯಿಂಟ್ ಇಂದನು ಫುಲ್ ಫ್ಲಾಕ್ಸ್ ಸೀಡ್ಸ್ ಅಪ್ಲೈ ಮಾಡಿ. ಎರಡು ಕಾಲುಗ ಎರಡು ಬೆರಳುಗ? ಎರಡು ಕಾಲು ಫ್ರಂಟ್ ಅಂಡ್ ಬ್ಯಾಕ್. ಓಕೆ. ಎಷ್ಟು ದಿವಸ ಮೇಡಮ್? ಹೌ ಮೆನಿ ಡೇಸ್? ಹಲೋ, ಕಟ್ಟ ಹೋಗಿ ಒಂದು 7-8 ಎಷ್ಟು ದಿವಸ ಮೇಡಮ್? ಎಷ್ಟು ದಿವಸ ಮೇಡಮ್? ನಾನು ಹೇಳಿದ್ನಲ್ಲ, ಯಾವುದೇ ಸೀಡ್ ಕಟ್ಟಿ 15 ಡೇಸ್ ಕಟ್ಟಿ. ಓಕೆ. ಗಮನಿಸಿ, ಕಡಿಮೆ ಆಗ್ತಾ ಇದೆ ಅಂದ್ರೆ ಮತ್ತೆ ಹಳೆ ಗೊತ್ತಾಗುತ್ತೆ. ಆಮೇಲೆ ದಿನ 15 ಡೇಸ್. ಓಕೆ. ಮತ್ತೆ ಹಳೇದು ಮೆಂತೆ ಸೀಡ್ ಅಂದಿದ್ರು, ಅದ್ ಬೇಡ, ಅಂತ ಹೇಳಿದ್ರು. ಹಳೇದು ಬೇಡ.
ಅದೆಲ್ಲ ನೋಡಿ, ನಿಲ್ಸ್ಬಿಡೋದಾ? ಫ್ಲಾಕ್ಸ್ ಸೀಡ್ಸ್ ರಿಸಲ್ಟ್ ಬಂದಿದೆ. ಎಲ್ಲೆಲ್ಲ ಅಕ್ಯುಮುಲೇಷನ್ ಆಗಿದೆ ಅಲ್ಲಿ ಫ್ಲಾಕ್ಸ್ ಸೀಡ್ಸ್ ಕಟ್ಟಾಗ ರಿಸಲ್ಟ್ ಬಂದಿದೆ, ಚೆನ್ನಾಗಿ Okay. ಬಂದಿದೆ. ತುಂಬಾ ಜನ ನನ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಫ್ಲಾಕ್ಸ್ ಸೀಡ್ಸ್ ಅಪ್ಲೈ ಮಾಡಿ ಇಲ್ಲಿ ಮತ್ತೆ ಇಲ್ಲಿ. ಓಕೆ. ಪ್ಲಸ್ ಸಿಂಗಲ್ ಸೀಡ್ ಹಾಕೋದು, ಮೆಂತೆ ಸೀಡ್ ಸಿಂಗಲ್. ಓಕೆ, ಓಕೆ ಮೇಡಮ್. ಸಿಂಗಲ್ you, ನಾನು ಸೀಡ್ 10 message ನಿಮಿಷ ಮಾಡ್ತೀನಿ. ಹೇಳಿದ್ನಲ್ಲ ನಾನು ತೋರಿಸ್ನಲ್ಲ ಇಲ್ಲಿ. ಅದೇ ಹಾ. ಓಕೆ. ಮತ್ತೆ ಒಂದ್ ನಿಮಿಷ ಮೇಡಮ್, ಅವ್ರಿಗೆ ಆರ್ಥರೈಟಿಸ್ ಇದೆ, ಅದಕ್ಕೆ ನಡೀಲಿಕ್ಕೆ ಬರಲ್ಲ, ಎಲ್ಲ ಸೌದೋಗಿದೆ ಅಂತ ಹೇಳಿದ್ದಾರೆ. ಅದಕ್ಕೇನಾದ್ರೂ ಹೇಳ್ತೀರಾ ಅಮ್ಮನಿಗೆ? ಎಲ್ಲಾ ಕ್ವಶನ್ ಒಬ್ರೇ ಹೇಗಾಗುತ್ತೆಪ್ಪ, ಓಕೆ, ಬೇರೆಯವ್ರಿಗೂ ನಾನು ಅವಕಾಶ ಮೆಸೇಜ್ ಕೊಡೋಣ ಮಾಡ್ತೀನಿ. ಅಲ್ವಾ? ಓಕೆ, ಥ್ಯಾಂಕ್ ಯು. ಒಬ್ಬೊಬ್ರು ಒಂದೊಂದು ಶಾರ್ಟ್ ಆಗಿ ಅವ್ರವ್ರದ್ದು ಪ್ರಾಬ್ಲಮ್ ಹೇಳ್ತಾ ಹೋಗಿ. ನಾವೇ ಓಕೆ 9:30 ಹೋಗಿದೆ, ಹೌದು. ಮತ್ತೆ ಏನಾದ್ರೂ ಸರ್ Okay. ಕ್ಲಾಸ್ ತಗೊಳ್ಳಿ ಅಂತ ಹೇಳಿ ರಿವಿಷನ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಈಗ ಆಲ್ರೆಡಿ ಮಾತಾಡಿರೋರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬೇಡಿ ನೆಕ್ಸ್ಟ್ ಟೈಮ್. Okay, ಬೇರೆಯವ್ರದ್ದು thank you, madam. ಕೇಳೋಣ ಏನಿದೆ. ನನ್ನ ಕೈಲಿ ಸಾರ್ಟ್ ಔಟ್ ಮಾಡೋಕ್ಕಾದ್ರೆ ನಾನು ಖಂಡಿತ ಅವರಿಗೆ ಪ್ರೋಟೋಕಾಲ್ ಹೇಳ್ತೀನಿ. Okay. ಗುಡ್ ನೈಟ್. Okay, thank you, ಒಳ್ಳೇದಾಗ್ಲಿ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡೋರ್ಗೆ ಏನ್ ಸಪೋರ್ಟ್ ಬೇಕು ನಾನು ಖಂಡಿತ ಮಾಡ್ತೀನಿ. ಓಕೆ, ಫೈನ್. ಸರ್ ಕ್ಲೋಸ್ ಮಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು.